ಮಜವೋ ಮಜ ಭಾರತ ಮಜವೋ ಮಜ ಭಾರತ ಮಜವೋ ಮಜ ಭಾರತ ಮಜವೋ ಮಜ ಭಾರತ ಎಲ್ಲರಿಗೂ ನಮಸ್ಕಾರ. ಮಜದಿಂದ ಶುರುವಾಗೋ ಮಜಾಯಣ, ಇಲ್ಲಿ ಸಿಗೋದು ನಗುವಿನ ರಸಾಯನ. ಮಜಾ ನಮ್ಮ ಮನೆ ದೇವರು. ನಿಮ್ಮ ಮನೆಗಳಲ್ಲಿ ಶುರು ಆಗ್ತಿದೆ ಕಾಮಿಡಿ ತೇರು. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಮ್ಮ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಕುಡ್ಲದ ಕುವರ, ಸಂಗೀತದ ಸರ್ದಾರ, ನಮ್ಮ ಶೋನ ರಾಕ್ ಸ್ಟಾರ್ ಗುರು ಕಿರಣ್ ಸರ್. ಹಾಗೆ ಇನ್ನೊಬ್ರು ಬ್ಯೂಟಿಫುಲ್ ಜಜಸ್ ನ ವೆಲ್ಕಮ್ ಮಾಡೋಣ. ನಟ ಸಾರ್ವಭೌಮನ ಮನದನ್ನೇ ಸೀತಾರಾಮ ಕಲ್ಯಾಣಕ್ಕೆ ಪುಷ್ಪಕ ವಿಮಾನದಲ್ಲಿ ಬಂದಿರುವಂತಹ ಸುಂದರಿ ಸಿಂಪಲ್ ಕ್ವೀನ್ ರಚಿತಾರ. ಕುಣಿಯೋದಕ್ಕೂ ಸೈ, ನಗಿಸೋದಕ್ಕೂ ಸೈ, ನಗಿಸ್ತಾ 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 ಕುಣಿಸೋದಕ್ಕೂ ಸೈ ಅಂತ ನಮ್ಮ ಆಸ್ಥಾನ ಕಲಾವಿದರು ರೆಡಿಯಾಗಿ ಕೂತಿದ್ದಾರೆ. ಸೊ ಆಸ್ಥಾನ ಕಲಾವಿದರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಮ್ಮ ಇವತ್ತಿನ ಸ್ಕಿಟ್ಗಳನ್ನ ಶುರು ಮಾಡಿಬೋಣ. ಇವತ್ತಿನ ನಮ್ಮ ಮೊಟ್ಟ ಮೊದಲ ಸ್ಕಿಟ್, ಹುಟ್ಟದ ಅಣ್ಣ ತಮ್ಮಂದ್ರು ಬೆಳಿತಾ ಬೆಳಿತಾ ದಾಯಾದಿಗಳು ಅಂತಾರೆ. ಆದರೆ ಹುಟ್ಟುತ್ತಾ ಫ್ರೆಂಡ್ಸ್ ಆದ್ರು, ಬೆಳಿತಾ ಬೆಳಿತಾ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಈ ಬೆಸ್ಟ್ ಫ್ರೆಂಡ್ಸ್ಗೆ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿರೋ 3 ಜನ ಫ್ರೆಂಡ್ಸ್ ಮದುವೆ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂತ ಸಾಹಸ ಇದೆಯಲ್ಲ, ಬಾಬಾ ಬಾಬಾ ಬಾಬಾ, ಇದನ್ನ ಹೇಳಕ್ ಆಗದೇ ಇಲ್ಲ ಕಣ್ರಿ. ಬನ್ನಿ ನೋಡ್ಕೊಂಡ್ ಬಂದೇ ಬರೋಣ. ಕಮ್ ಆನ್ ಫ್ರೆಂಡ್ಸ್. ಮಂಜು ಪಾವಗಡ, ಮಂಜು ಗುಡ್ಡದವರ್, ಲ್ಯಾಗು ಟೇಲರ್, 2 ದೇಹ ಒಂದೇ ಜೀವ. ಮೇಡಮ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್? ಒಂದಾಗಿರೋದು ಒಂದು. ಓಕೆ, ಮಂಜು ಈ ಚಿಲ್ಲರ್ ತರ ಇರೋದು, ಚಿಲ್ಲರ್ ಪಾವಗಡ ತರ ಇರೋದು, ಅದು ಫ್ರೆಂಡ್ಶಿಪ್ ಅಂದ್ರೆ. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ನಿಮ್ದೆ. ಸರ್, ನಿಮ್ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಏನ್ ಸರ್? ಒಂದೇ ತರ ಕೆಟ್ಟದಾಗ ಡ್ರೆಸ್ ಹಾಕೋದು, ಅದು ಫ್ರೆಂಡ್ಶಿಪ್ ಸರ್. ನಿರಂಜನ್ ಅಂಕಲ್, ಕಲ್ ಕೊಡು, ಕಲ್ಲು ಮೈಕಲ್ ಕೊಡು. ಏನಾಯ್ತು ಅಂಕಲ್? ಅಂಕಲ್ ಅಂದ್ರೆ ಇನ್ನೊಂದ್ಸಲಿ ನಿಮ್ದು ಯಾವತ್ತು ಮದುವೆ ಆಯ್ತು ಅವತ್ತೇ ನೀವು ನಂಗೆ ಅಂಕಲ್ ಆಗ್ಬಿಟ್ರಿ. ಸರಿ ಬಿಡ, ನಿನ್ಗೋಸ್ಕರ ಏನಾದ್ರು. ಫ್ರೆಂಡ್ಶಿಪ್ ಅಂದ್ರೆ ಏನ್ ಹೇಳಿ? ಫ್ರೆಂಡ್ಶಿಪ್ ಅಂದ್ರೆ ಒಬ್ರನ್ನೊಬ್ರು ಬಿಟ್ಟಿರಕ್ ಆಗ್ದಿರದೆ ಫ್ರೆಂಡ್ಶಿಪ್ ಕಣ. ಅದಲ್ಲ ಸರ್ ಫ್ರೆಂಡ್ಶಿಪ್ ಅಂದ್ರೆ. ಮತ್ತೆ ಮೇಡಮ್ ಸರ್, ಫ್ರೆಂಡ್ಶಿಪ್ ಅಂದ್ರೆ ಅದಲ್ಲ. ಇವನ್ ಮೊಬೈಲ್ಗೆ ಇವನ್ ಹುಡುಗಿ ಮೆಸೇಜ್ ಮಾಡಿದ್ರೆ ಓದಿ ನಾನ್ ರಿಪ್ಲೈ ಮಾಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ಇವ್ರ ಹುಡುಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ನಾನ್ ಟವಲ್ ಕೊಡ್ತೀನಲ್ಲ, ಅದು ಫ್ರೆಂಡ್ಶಿಪ್. ನಮ್ ಶೋಗೆ 2 ಪ್ರೊಡ್ಯೂಸರ್, ಪ್ರಶಾಂತ್ ರೈ, ಶಿವತ್ವಜ್ ಸರ್. ಯಾಕೆ ಹೇಳಿ? ಫ್ರೆಂಡ್ಶಿಪ್. ಅಷ್ಟೇ ಅಲ್ಲ, ನಮ್ ಶೋಗೆ 2 ಜಡ್ಜು. ಯಾಕೆ ಹೇಳಿ? ಇವನ್ ಊರ್ ಯಾವ್ದೋ, ನನ್ನ ಊರ್ ಯಾವ್ದೋ, ಇಲ್ಲಿರೋ ಕ್ಯಾಮ್ರಾಮನ್ಗಳು ಊರ್ ಯಾವ್ದೋ ಗೊತ್ತಿಲ್ಲ. ಆದ್ರೂ ನಾವಿಲ್ಲಿ ಆಕ್ಟ್ ಮಾಡಿದ್ರೆ ಅವ್ರು ಬಂದು ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲ, ಪೇಮೆಂಟ್. ಫ್ರೆಂಡ್ಶಿಪ್ ಅಂದ್ರೆ ಇನ್ನೊಂದು ವಿಷಯ ಏನು ಗೊತ್ತಾ? ಫ್ರೆಂಡ್ಶಿಪ್ ಅಂದ್ರೆ ಏನು ಮಗ, ಅದ್ ಬರ್ಕೊಂಡಿದ್ದಿಲ್ಲ ಹೇಳು. ಫ್ರೆಂಡ್ಶಿಪ್ ಎಂದರೆ ಮೊದಲನೇದಾಗಿ ಶ್ರೀಕೃಷ್ಣ ಕುಚೇಲ, 2ನೇದಾಗಿ ದುರ್ಯೋಧನ ಕರ್ಣ, 3ನೇದಾಗಿ ಅಂಬರೀಷ್ ವಿಷ್ಣುವರ್ಧನ್. ಇವರೆಲ್ಲದಕ್ಕೂ ಮೀರಿ ಇದ್ದಾರೆ. ಯಾರು ಗೊತ್ತಾ? ಮಂಜು ಅಂಡ್ ಮಂಜು. ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ಒಂದ್ ಹೆಜ್ಜೆ ಮುಂದು. ಸೂಪರ್ ಮಗ. ಲೇಗೋ ಏನಾಯ್ತು? ಅದು ಮಗ. ಲೇಗೋ ಏನಾಯ್ತು? ಅದು ಮಗ. ಏನಾಯ್ತು ಲೇಗೋ? ಹೊಡೆದ್ ಬಿಟ್ರು ಕಣೋ.
ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು ಕಣ. ಏಯ್ ನಿನಗೆ ಹೊಡೆದ್ರ? ನನಗೆ ಹೊಡೆದ್ರು. ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ಹೊಡೆದ್ರ? ಗೊತ್ತಾದ್ಮೇಲೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣ. ಯಾರೋ ಹೊಡೆದಿತ್ತು? ಯಾರು? ಗೊಬ್ರ. ನಿರಂಜನ್ ದೇಶಪಾಂಡೆ. ಯಾಕೆ ಭಯ ಆಯ್ತಾ? ಕನ್ಫರ್ಮೇಶನ್ ಬಂದೆ. ಕನ್ಫರ್ಮ್ ಪಕ್ಕಾನಾ? ಪಕ್ಕ. ಹೊಡೆದ್ರಂತೆ. ವಾಟದ್ದೆ ಕಣ. ಏನೋ ಇವಾಗ ನನ್ನ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಹೊಡೆದ್ರಂತೆ. ನಿನ್ ಫ್ರೆಂಡು ಅಂತ ಗೊತ್ತಾದ್ಮೇಲೆ ಕಣ ಹೊಡೆದಿದ್ದು. ಹೆಂಗ್ರಿ ಹೊಡೆದ್ರಿ? ಹೆಂಗ್ ಹೊಡೆದ್ನ? ಏನ? ನಾನಿನ್ನೂ ಸತ್ತಿಲ್ಲ ಮಗ, ಸತ್ತಿಲ್ಲ. ಏನ ಹೊಡಿತೇನ? ಒಬ್ಬ ಫ್ರೆಂಡ್ಗೆ ಹೊಡೆದ್ರೆ ಇನ್ನೊಬ್ಬ ಫ್ರೆಂಡ್ ಹೊಡೆಯೋದು ಕಾಮನ್ ಫ್ರೆಂಡ್ಶಿಪ್. ಅದೇ ಇನ್ನೊಬ್ಬ ಫ್ರೆಂಡ್ ಬಂದು ಹೊಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ರಿಯಲ್ ಫ್ರೆಂಡ್ಶಿಪ್. ಒಬ್ನೇ ಇದ್ದಾಗ ಹೊಡೆಯೋದಲ್ಲ. ಈಗ ನನ್ನ ಜೊತೆ ಚಿಲ್ಲರ್ ಇದ್ದಾನೆ. ಮೀಟರ್ ಇದ್ರೆ ಯಾರಾದ್ರೂ ಬನ್ನಿ, ಹೊಡಿರಿ ಹೊಡಿರಿ. ಕಣ್ಗುಡ್ಡಪ್ಪ ನೀನು? ಅದೇ ಅನ್ಕೊಂಡೆ ನಮ್ಮನ್ ಮುಟ್ಟ ಗಂಡಸ್ರು ಯಾರಿದ್ದಾರೆ ಅಂತ. ಯಾರವನು? ಇವನ್ ಯಾರು ಅಂತ ನನ್ನೇ ಕೇಳ್ತಾ ಇದ್ಯಾ? ಹೋಗಿ ಅವನ್ ಕೇಳೋ. ಹಲೋ, ಯಾರು ನೀವು? ನನ್ನ ಹತ್ರ ಬಂದು ನನ್ನನ್ನ ಯಾರು ಅಂತ ಕೇಳ್ತೇನೋ? ನಾನು ಚಿಲ್ಲರ್ ಫ್ರೆಂಡು, ಲ್ಯಾಗು. ಹಂಗಾರ ನನಗೂ ಫ್ರೆಂಡು. ನಿಮ್ ಊರಲ್ಲಿ ಬಾವಿ ಇದೆಯಾ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತುಂಬಾ ಆಳವ ಇದೆಯಾ? ಹುಷಾರು ಕಣ, ಮೊಸಳೆ ಗಿಸಳೆ ಎಲ್ಲ ಇದೆ. ಮೊಸಳೆ ತಿನ್ನಕ್ ಬಂದಿರ್ಬೇಕು. ಏ ನವೀನ, ಯಾಕೋ ಯಾವ ಹುಡುಗಿಂದ ಹೋಗಿಲ್ವಾ? ಇಲ್ಲ ಕಣ, ಮೀನಾಯಿಂದ ಹೋಗಿದ್ದೆ, ಸಿಗ್ಲಿಲ್ಲ. ಅದಕ್ಕೆ ಮೀನ್ ಹಿಡಿಯಕಂತ ಬಾವಿಗೆ ಹೋಗಿದ್ದೆ. ಇದೇನು ಅಷ್ಟು ದೊಡ್ಡ ಬಾವಿಲಿ ಇಷ್ಟೊಂದು ತಿಮಿಂಗ್ಲ ಹಿಡಿದ್ಬಿಟ್ಟಿದ್ಯಾ? ಅಯ್ಯೋ ಇದೇನೋ ದೊಡ್ಡ ತಿಮಿಂಗ್ಲನ್ನ ಹಿಡಿತಿದ್ದೆ. ಇಲ್ಲ ಬಾಲ ಹಿಡಿಬೇಕಾಗಿತ್ತು. ಯಾವನ ಎಡವಟ್ ನನ್ ಮಗ ಬಂದ್ ಬಿದ್ದ. ಅವ್ನ್ ಬಿದ್ದಿದ್ರ ಅಬ್ಸಕ್ಕೆ ನಾನೇ ಹೊರಗಡೆ ಬಿದ್ಬಿಟ್ಟೆ. ಅವನ ಸಹಾಯಕ್ ಬಂದಿರ್ಬೇಕು. ಹೌದೌದು. ನನ್ ಫ್ರೆಂಡು ಮಗ. ಯಾರು ಗಂಡಸರು ಬಂದು ಕಾಪಾಡಿ ಸಾರ್, ಕಾಪಾಡಿ. ನಾವೇ ಕಣ ಗಂಡಸ್ರು. ಮಗ ಈ ಗೋಡೆ ನಂತರ ಸರ್ಸ್ಬಿಡ. ಮಗ ಹುಷಾರು ಮಗ, ಬಾವಿ ಆಳ ಜಾಸ್ತಿ ಇದೆ. ಇವನ್ ಯಾರ ಇವನು? ಬೇರೆ ಊರಿಂದ ಬಂದು ನಮ್ಮ ಬಾವಿಗೆ ಬಿದ್ದು ಸಾಯ್ತಾವನೆ. ಲೇ ಮೊದ್ಲು ಎತ್ತು ಮಗ, ಆಮೇಲೆ ಮಾತಾಡುವಂತೆ. ಮಂಗ್ರನ ಮಗನೇ, ಆ ಬಾವಿಲಿ ಬಿದ್ದು ಬದುಕ್ತೋರ್ದು ಇತಿಹಾಸನೇ ಇಲ್ಲ ಕಣೋ. ನಾವೇನೋ ಪುಣ್ಯ ಮಾಡಿದ್ವಿ, ನೀನ್ ಬದುಕಿದೆ ಅಷ್ಟೇ. ಆತ್ಮಹತ್ಯೆ ಅನ್ನೋದು ಮಹಾಪಾಪ ಕಣೋ. ಜಗತ್ತಲ್ಲಿ ಯಾರು ಸಾಯೋಕ್ ಟ್ರೈ ಮಾಡ್ಬಾರ್ದು. ಹೇಳೋ ಯಾಕೆ ಸಾಯ್ತಾ ಇದೆಯಾ? ಹೇಳೋ ಹೇಳೋ ಯಾಕೆ ಸಾಯ್ತಾ ಇದೆಯಾ? ಈಗ ನೀ ಹೇಳಿಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ ಅಷ್ಟೇ. ಹೌದು ಕಣ, ಸತ್ತೋಗಿ ಬಾರೋ. ಬೇಕಂದ್ರೆ ನೀನ್ ಸಾಯಿ, ನಾನ್ ಯಾಕೆ ಸಾಯ್ಲಿ? ನೀವು ನವೀನಲ್ಲಿ ಹೇಳ ಮಗ, ಯಾಕೆ ಏನಾಯ್ತು? ನಾನೊಂದ್ ಹುಡುಗಿನ ಲವ್ ಮಾಡಿದ್ದೆ ಮಗ. ಒಂದ್ ಹುಡುಗಿನ ಲವ್ ಮಾಡಿರೋದಕ್ಕೆ ಸಾಯ್ಬೇಕು ಅನ್ಕೊಂಡಿದ್ಯಾ? ಹಂಗಾದ್ರೆ ನಾನ್ ಎಷ್ಟು ಸಲ ಸಾಯ್ಬೇಕಾಗಿತ್ತು? ಅಂದ್ರೆ ಸುಮ್ನೆ ಹೇಳ್ದೆ ಮಗ. ಹೇಳೋ ಮಗ. ಲೇ, ಸಾವಿನ ಜೊತೆನೆ ಆಟ ಆಡ್ತೀಯೇನೋ? ಆಡೋದಿದ್ರೆ ಕ್ರಿಕೆಟ್ ಆಡು, ವಾಲಿಬಾಲ್ ಆಡು, ಸೆಟ್ಲ್ ಕಾಕಾಡು. ಹಾ, ಸಾವಿನ ಜೊತೆ ಆಟ ಆಡ್ಬೇಡ ಆಯ್ತಾ? ಆಟ ಆಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಮಗ. ಹೇಳ ಮಗ. ನಾನೊಂದ್ ಹುಡುಗಿಗೆ ಐ ಲವ್ ಯು ಅಂದಿದ್ದೆ ಮಗ. ಅನ್ಫಾರ್ಚುನೇಟ್ಲಿ ಅವಳು ನನಗೆ ಐ ಲವ್ ಯು ಅಂದ್ಬಿಟ್ಲು. ಲವ್ ಶುರು ಆಗ್ಬಿಡ್ತು. ಮಗ ನೀನೇ ಹೇಳು, ಪ್ರಪಂಚದಲ್ಲಿ ನನ್ ಯಾರಾದ್ರೂ ಲವ್ ಮಾಡ್ತಾರ? ಅದು ನಿಜಾನೇ. ಅಂತಂದ್ರೆ ಅವಳು ಮಾಡಿದ್ಲು. ಆದ್ರೆ ಇವತ್ತು ಅವಳಿಗೆ ಮನೇಲಿ ಮದುವೆ ಮಾಡ್ತಿದ್ದಾರೆ. ಅವಳು ಇಲ್ದೆ ನಾನ್ ಬದುಕಲ್ಲ ಮಗ, ನಾನ್ ಸಾಯ್ತೀನಿ. ಬಿಡ ಏನ್ರ ನೀವು. ಏಯ್ ಕೂ ಇದ್ರೆ ಹೋಗ್ಬಿಡ್ತೀಯಾ? ಇವೆಲ್ಲ ಬೇಕಾ ನಿನ್ಗೆ? ಇವೆಲ್ಲ ನಿಂಗೆ ಬೇಕೇನೋ ನವೀನ? ಹುಡುಗಿ ಹೆಸರೇನು ಹೇಳು? ನಂಗ್ ನಾಚಿಕೆ ಆಗತ್ತಪ್ಪ. ನಾಚಿಕೆ ಬೇರೆ ಇವನಿಗೆ.
ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು. ಹೇಳ ಹುಡುಗಿ ಹೆಸರೇನು? ಗಜಲಕ್ಷ್ಮಿ. ಗಜಲಕ್ಷ್ಮಿನೋ ಕುಜಲಕ್ಷ್ಮಿನೋ? ನಾನ್ ಮದುವೆ ಮಾಡಿಸ್ತೀನಿ. ಅದಾಗಲ್ಲ ಮಗ, ಅವ್ರಪ್ಪ ದೊಡ್ಡ ರೌಡಿ. ಯಾರಂತ ಹೇಳ? ನಿರಂಜನ್ ದೇಶಪಾಂಡೆ. ಓ ಮೈ ಗಾಡ್. ಬೇರೆ ಯಾರಾದ್ರೆ ಮಾತಾಡೇ ಮುಗಿಸ್ಬೋದಾಗಿತ್ತು, ಆದ್ರೆ ಇದಂತೂ ಬಿಡೋ ಮಾತೇ ಇಲ್ಲ. ಲ್ಯಾಗೋ ಮುಹೂರ್ತ ಯಾವಾಗ ಅಂತ ಕೇಳ. ಇನ್ನು 10 ನಿಮಿಷದಲ್ಲಿ ಮುಹೂರ್ತ ಕಂಡ್ರು. ಎತ್ ಬಿಡ್ರ ಅವನ. ಬಾರ ಲೇ ನವೀನ ಬಾರೋ. ನಾ ಬರಲ್ಲ ಕಣ. ಬಾರಲ್ಲೇ. ಬರಲ್ಲ ಕಣ. ಫ್ರೆಂಡ್ಶಿಪ್ಗೋಸ್ಕರ ಬರ್ಲೇಬೇಕು. ಬಾ. ಬಿಡಲ್ಲ ನಾನು. ಬೇಡ ಬಿಡು. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಮಗ ಚಿಲ್ಲಾರ್, ಆ ನಿರಂಜನ್ ದೇಶಪಾಂಡೆ ಹುಡುಗರು ಇಲ್ಲೆಲ್ಲ ಇದಾರೆ ಕಣೋ. ಹುಷಾರು ಮಗ. ನೀ ಅವಳನ್ನ ಕಾಪಾಡು, ನಾ ಇವನ್ನ ಕಾಪಾಡ್ತೀನಿ. ಬಿಡ್ಬೇಡ್ರಿ, ಯಾರು ಬಿಡ್ಬೇಡ್ರಿ, ಹೋಗ್ರಿ. ಈ ಕಡೆ ಮೈಕ್ ಇದೆ, ಈ ಕಡೆ ಹೊಡಿ. ಏನು ಕೇಳ್ತಾ ಇಲ್ಲ ಕಣ. ಮಗ ಅಲ್ಲೋಗು ಕಾಪಾಡು. ಇರ್ಲಿ ಬರೋ. ಮಗ ಕಾರ್ ತಗೋ, ಮಗ ಕಾರ್ ತಗೋ. ಕಾರ್ ಬಿಡ. ಫಾಲೋ ಮೀ ಲಾಗು, ಫಾಲೋ ಮೀ. ಫಾಸ್ಟ್ ಆಗಿ ಹೋಗ್ಬೇಡ ಕಣ. ಯಾಕೆ? ನಿನ್ ಕಾಲ್ ಮುರ್ತಿದೆ. ಬೇಗ ಬಾ. ಅಣ್ಣ ಅವ್ರನ್ನ ಆಮೇಲೆ ಹೇಳಿರಿ, ಸಾಂಗ್ ಇದ್ರೆ ಹಾಕಿ. ಲಾಗೋ ಬೇಗ ಬಾರ ನವೀನ. ಏನು ಕೇಳ್ತಾ ಇಲ್ಲ ಕಣ. ಹಂಗಾರೆ ಎಕ್ಸಿಟ್ ಆಗ್ಬಿಡು. ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲಪ್ಪ. ನಿಮ್ಗೇನು ಏಟಾಗ್ಲಿಲ್ಲ ತಾನೆ? ಏನು ಆಗಿಲ್ಲ ಚೆನ್ನ. ಹೇಳ್ರು, ಅವ್ರ ಕಡೆಯವ್ರು ಬರ್ತಾವ್ರೆ, ಬೇಗ ಹೋಗ್ಬೇಕು. ಹೇಳ್ರು. ನಂಗ ಆಗ್ತಾ ಇಲ್ಲ ಕಣೋ, ನನ್ ಕಾಲ್ ಮುರಿದೋಗಿದೆ. ನನಗೆ ಇವಾಗ ಕೇಳ್ತಾ ಇಲ್ಲ ಕಣ. ಮಗ ನನಗೆ ಕಣ್ಣೆ ಕಾಣಿಸ್ತಾ ಇಲ್ಲ ಚಿಲ್ಲ. ಲಾಗಣ್ಣ, ನಮ್ಮಿಬ್ರು ಜೀವನ ಒಂದು ಮಾಡಕ್ ಹೋಗಿ ನಿಮ್ ಜೀವನ ಹಾಳು ಮಾಡ್ಕೊಂಡ್ರಲ್ಲ, ಇದ್ ಯಾವ ನ್ಯಾಯ? ನೋಡಮ್ಮ, ಫ್ರೆಂಡ್ಶಿಪ್ ವಿಷಯದಲ್ಲಿ ಯಾವತ್ತಿದ್ರು ನಾವು ಒಂದ್ ಹೆಜ್ಜೆ ಮುಂದೆ. ಅವ
ಕಾಲು ಲಾಗೋ ಚಿಲ್ಲರ್ ಅವ್ರನ್ನ ಕರ್ಕೊಂಡು ಬಂದಿದ್ದಂತೂ ಆಯ್ತು. ಮುಂದೇನು ಮದುವೆ ಫಸ್ಟ್ ನೈಟು. ಮಗ ಲವ್ ನನಗ್ ಕಣ್ಣೋಗಿದೆ, ನಿನಗ್ ಕಾಲು ಹೋಗಿದೆ, ಈ ನವೀನ್ ಕಿವಿನೇ ಹೋಗಿದೆ. ಇಷ್ಟಾದ್ರೂ ಅವ್ರು ಫಸ್ಟ್ ನೈಟ್ ಮಾಡ್ಕೋತಾರೇನೋ? ಅವರು ಮನುಷ್ಯರು ಕಣ ಮಾಡ್ಕೊಳಲ್ಲ. ಮಗ ಫಸ್ಟ್ ನೈಟಿಗೆ ಅರೇಂಜ್ ಮಾಡ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿದೀವಂತೆ, ಅದನ್ನೂ ಮಾಡ್ಬಿಡೋಣ ಮಗ. ಯಾರು ಹೇಳೋಗ್ರು ಹಂಗೆ ಹೋಗ್ತಾ ಇದ್ರಲ್ರು. ಹೋಗೋ ನವೀನ. ಶುರು ಮಾಡ್ಕೊಳ್ಳಿ. ಅಂದ್ರೆ ಅವ್ರ ಕಡೆ ಬಂದು ಅಟ್ಯಾಕ್ ಮಾಡ್ತಾರೇನೋ ಅಂದೆ. ಇವ್ರು ನನ್ ಮೇಲೆ ಅಟ್ಯಾಕ್ ಮಾಡೋದು ಯಾವಾಗ? ಅಣ್ಣ, ಈ ಒಂದು ಶುಭ ಗಳಿಗೆಗೋಸ್ಕರನೇ ನೀವು 3 ಜನನು ಕಷ್ಟಪಟ್ಟು ಹೋರಾಡಿ ನಮ್ಮನ್ನ ಒಂದ್ ಮಾಡಿದ್ದೀರಾ. ಮುಂದೆ ನಾವ್ ಇದನ್ನೆಲ್ಲ ಗೊತ್ತಾಯ್ತು ಬಿಡಿ. ಎಂತ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇಷ್ಟೇ ತೋರ್ಸೋದು. ಮಗ ಯಾರು ತೋರ್ಸೋದೇ ಇಲ್ಲ ಮೇಡಮ್ ಇದು. ನವೀನ ಹೊಟ್ಟೆ ಆಯ್ತಾ ಇದೆ ಅಂತ ಅವ್ರಿಗೆ. ಅಲ್ಲ ಊಟ ತಗೊಂಬರು ಹಂಗಾದ್ರೆ. ನಾನು ಏನು ಹೇಳಲ್ವಲ್ಲ ಕಣೋ ಈಗ. ಈಗ ಹೇಳ್ದಲ್ಲ ಬಾ ಬರೋ ಹೋಗೋಣ. ಲ್ಯಾಗಣ್ಣ, ಮೊದ್ಲೇ ಆಷಾಢ ಮಾಸ, ಹೊರಗಡೆ ತುಂಬಾ ಚಳಿ ಇದೆ ಅಣ್ಣ. ಮಗ ಹೊರಗಡೆ ಮಲಗಿದ್ರೆ ಚಳಿ ಅಂತ ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾವಳೆ. ಅದಕ್ಕೆ ನಮ್ ಬಾಗ್ಲನ್ನ ಹೊರಗಡೆಯಿಂದ ಲಾಕ್ ಮಾಡಿ ನೀವು ಆಚೆನೆ ಮಲ್ಕೊಳ್ಳಿ. ಲೇ ಹೇಳೆ ಕಾಫಿ ಮಾಡಿ ಹೇಳು. ಹೋಗ್ರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಗಾನ ಒಂದೇ ಸಮ ಮಳೆ ಬರ್ತಿತ್ತು. ನೀವು ಹೋಗಿ ಮಾಡ್ಕೊಂಡು ಕುಡೀರಿ. ಹೆಣ್ಮಕ್ಳು ಇಷ್ಟೊಂದು ಹೊತ್ತು ಮಲ್ಗೋಬಾರ್ದು ಕಣೆ, ಸೋಂಬೇರಿಗಳಾಗ್ತಾರೆ. ಹೇಳೆ ರೀ, ಫಸ್ಟ್ ನೈಟ್ ಆಗಿನ ಒಂದ್ ದಿವಸ ಆಗಿಲ್ಲ, ಆಗ್ಲೇ ನನ್ನ ಡಾಮಿನೇಟ್ ಮಾಡಕ್ ಶುರು ಮಾಡಿದ್ರ? ನೀನು ಕಷ್ಟಪಟ್ಟು ಮದ್ವೆ ಆಗಿದ್ದೀನಿ, ಒಂಚೂರು ಮರ್ಯಾದೆ ಕೊಡೆ. ಹಾಗಾದ್ರೆ ನೀವು ನನ್ನನ್ನ ಇಷ್ಟಪಟ್ಟು ಮದ್ವೆ ಆಗ್ಲಿಲ್ವಾ? ನಮ್ಮಪ್ಪ ಬಡ್ಕೊಂಡ್ರು, ಈ ಕೋತ್ ನನ್ ಮಗನ್ ಮದ್ವೆ ಆಗ್ಬೇಡ ಅಂತ. ನನ್ನ ಮದ್ವೆ ಆಗೋಕೆ ಹುಡುಗರು ಕ್ಯೂವೇ ನಿಂತಿದ್ರು. ಎಲ್ಲ ಬಿಟ್ಟು ನಿಮ್ಮನ್ ಮದ್ವೆ ಆಗ್ನಲ್ಲ, ಇದ್ ನಂಗೆ ಆಗ್ಲೇಬೇಕು ಅಂತೀಯ ಕಣೆ. ಇವತ್ ನನ್ ಜೊತೆ ಓಡ್ ಬಂದಿದೀಯಾ, ನಾಳೆ ಇನ್ನೊಬ್ಬನ ಜೊತೆ ಓಡ್ ಹೋಗಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಒಪ್ಕೊಂಡಿರೋ ಗಂಡಂಗೆ ಹೊಡಿತೀಯ. ಹೆಂಗ್ಸು ಅನ್ನೋದ್ ಕಾಣ್ದು ನನ್ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ? ಎಲ್ಲ ಬಿಟ್ಟು ನಿಮ್ಮಿಂದ ಬಂದಲ್ಲ, ನನ್ನ ಹಣೆ ಬರಕ್ಕಿಷ್ಟು. ಗಜಲಕ್ಷ್ಮಿ ಯಾವ್ದೋ ಒಂದ್ ಲಕ್ಷ್ಮಿ. ಯಾಕೆ ಜಗಳ ಆಡ್ತಾ ಇದ್ದೀರಾ? ಮಗ ಇದ್ ನನ್ ಪರ್ಸನಲ್ ವಿಷಯ ಕಣೋ, ನೀವ್ ಯಾರು ತಲೆ ಹಾಕ್ಬೇಡಿ. ಮಗ ನಿನಗೋಸ್ಕರ ಅವನ್ ಕಾಲ್ ಕಳ್ಕೊಂಡ, ಅವನ್ ಕಿವಿ ಕಳ್ಕೊಂಡ, ನಾನು ಕಣ್ಣೇ ಕಳ್ಕೊಂಡ. ನಿನ್ನ ಪರ್ಸನಲ್ಗೋಸ್ಕರ ಅಲ್ವೇನೋ? ಲೇ ನಡ್ದಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ಮರ್ತ್ ಬಿಡ್ರ. ಲೇ, ನಿಮ್ಮಿಬ್ರು ಪ್ರೀತಿ ಒಂದ್ ಮಾಡಕ್ಕೋಸ್ಕರ ನಾನು ಬಂದೆ, ಇವನ್ ಬಂದ. ಅವನ್ ಯಾಕೋ ಬಂದ? ಯಾಕೋ ಬಂದ ನಂಗೇನ್ ಗೊತ್ತು, ಅವನ್ ಕೇಳು. ನೀವೇಲ್ವಾ ನಮಗ್ ಮದ್ವೆ ಮಾಡ್ಸಿದ್ದು? ನಿಮ್ಗೆಲ್ಲ ಕಣ್ರಿ ಹೊಡಿಬೇಕಾಗಿರೋದು ಇವ್ರಿಗೆ. ನಿಲ್ಸೆ, ನೀನ್ ಯಾವಳೆ ನನ್ ಫ್ರೆಂಡ್ಸಿಗೆ ಹೊಡಿಯಕ್ಕೆ? ನಮ್ಮಿಬ್ರು ಒಂದು ಮಾಡ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದಾರ ಅಂತ ನನಗ್ ಗೊತ್ತು ಕಣೆ. ಅವ್ರನ್ನ ಹೊಡಿಯೋ ಹಕ್ಕು ನಿನಗಿಲ್ಲ. ಫ್ರೆಂಡ್ಸ್ ಅಂದ್ರೆ ನಮ್ ಕಣ್ಣು ಗುಡ್ಡಪ್ಪ ಕಣೋ. ಬರೀ ಅವ್ನ್ ಕಣ್ಣು ಗುಡ್ಡಪ್ಪ ಅಲ್ಲ ಕಣೋ, ಸ್ನೇಹಕ್ಕೆ 2 ಕಣ್ಣಿದ್ದಂಗೆ. ಹೊಡಿಯೋದೇನಿದ್ರು ನಾನೇ ಹೊಡಿತೀನಿ. ಚಿಲ್ಲರ್, ಮದ್ವೆ ಮಾಡ್ಸೋವರ್ಗೂ ಫ್ರೆಂಡ್ಸ್ ಬೇಕು. ಹ್ಞೂ ಕಣ, ಮದ್ವೆ ಮಾಡ್ಸೋವರ್ಗು ಮಾತ್ರ ಫ್ರೆಂಡ್ಸ್ ತಲೆ ಹಾಕ್ಬೇಕು. ಮದ್ವೆ ಆದ್ಮೇಲೆ ಯಾವ ಫ್ರೆಂಡ್ಸು ತಲೆ ಹಾಕಕ್ ಹೋಗ್ಬೇಡಿ. ಅಪ್ಪ ಫ್ರೆಂಡ್ಸ್ಗಳ, ನೀವು ಅಷ್ಟೇ ಲವರ್ಸ್ನ ಮದ್ವೆ ಮಾಡ್ಸಿ, ಸಂಸಾರದಲ್ಲಿ ತಲೆನೇ ಹಾಕಕ್ ಹೋಗ್ಬೇಡಿ. ಬಾ ಮಗ. ಹೌದವ್ರು ಯಾಕೋ ಹೊಡೆದ್ರು?
ಈ ತರ ಒಂದು ಮಾಸ್ ಸಿನಿಮಾನ ಸ್ಟೇಜ್ ಮೇಲೆ ನೋಡಿ ನೀವೆಲ್ಲ ಎಷ್ಟೋ ವರ್ಷಗಳಾಗಿರ್ಬೋದಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಈ ಸಲಿ ಮಜಾ ಭಾರತದ ಅಮೇಜಿಂಗ್ ಆಗಿತ್ತ ಇಲ್ವಾ ಅಂತ ಗುರು ಸರ್ ಹೇಳ್ತಾರೆ. ಸರ್ ಇದ್ರಲ್ಲಿ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಕಾಮಿಡಿ ಏನೂ ಇಲ್ಲ, ಪಕ್ಕಾ ಮಾಸ್. ನನ್ನ ಫ್ರೆಂಡ್ಸ್ ಅಲ್ಲಿ ಐ ಥಿಂಕ್ ನಾನು ಒಂದಷ್ಟು ಮಾಡಿದ್ದೀನಿ ಕೆಲಸ. ಬಟ್ ಅದ್ರಲ್ಲಿ ಆ ಟೈಮಲ್ಲಿ ಅದು ಆ ಪರ್ಟಿಕ್ಯುಲರ್ ಫ್ರೆಂಡ್ಶಿಪ್ ಅನ್ನೋದಿದೆ, ಜೀವಕ್ ಕೊಡೋದಂತ ಇರುತ್ತೆ. ದಟ್ಸ್ ಒನ್ ಟೈಮ್ ಅಂಟಿಲ್ ಯೋರ್ ಫ್ರೆಂಡ್ಸ್ ಗೆಟ್ ಮ್ಯಾರಿಡ್. ಫ್ರೆಂಡ್ಸ್ಗೆ ಮದುವೆ ಆದ ನಂತರ ಎಲ್ಲ ಅವರವ್ರ ಟೆನ್ಷನ್, ಆಮೇಲೆ ಅವ್ರ ಜೀವ ಕೊಟ್ಕೋತಾರೆ, ಅವರವ್ರು ಕೊಟ್ಟಕತ್ತಾರೆ. ಅದು ಪಕ್ಕ ತುಂಬಾ ಚೆನ್ನಾಗಿ ಮುದ್ದಾಗಿ ಹೇಳಿದೀರಾ. ಆಮೇಲೆ ಆ ಟೆಕ್ನಿಕಾಲಿಟೀಸ್ ಚೆನ್ನಾಗಿತ್ತು, ಕಾರ್ ಡ್ರೈವಿಂಗು, ಲ್ಯಾಗ್ ಮಂಜ ಒಂದು ಪರ್ಫಾರ್ಮೆನ್ಸ್, ಆ ಪರ್ಟಿಕ್ಯುಲರ್ ಆಕ್ಷನ್ ಸೀನ್ಸ್ ಅಲ್ಲಿ ಒಳ್ಳೆ ನನಗೆ ಪ್ರಭಾಕರ್ ನೆನಪು ಬರ್ತಾ ಇದ್ರು. ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಎಸ್, ನನ್ಗೆ ಫಸ್ಟ್ ಆಫ್ ಆಲ್ ನಂಗೆ ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಪಾವಗಡ, ಚಿಲ್ಲರ್ ಅಂಡ್ ನವೀನ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಓವರಾಲ್ ಇಟ್ ವಾಸ್ ವೆರಿ ನೈಸ್. ನಂಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೆಲ್ಫ್ ಪ್ರಾಪರ್ಟಿ ಸ್ಪೆಷಲಿ ಆ ಕಾರ್ ಬಂದ ತಕ್ಷಣ ದಟ್ ವಾಸ್ ಅಮೇಜಿಂಗ್, ವೆರಿ ನೈಸ್. ಪೂಜಾರಿ, ಓಕೆ, ಇಟ್ ವಾಸ್ ವೆರಿ ನೈಸ್. ನಂಗೆ ತುಂಬಾ ಇಷ್ಟ ಕಣ್ರು. ನಮ್ಮೆಲ್ಲರಿಗೂ ಈ ತರ ಒಂದು ಸೂಪರ್ ಡೂಪರ್ ಮಾಸ್ ಮೂವಿನ ತೋರಿಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹುಲಿನ ಝೂನಲ್ಲಿ ನೋಡಿರ್ತೀರಾ, ಟಿವಿನಲ್ಲಿ ನೋಡಿರ್ತೀರಾ, ಫೋಟೋನಲ್ಲಿ ನೋಡಿರ್ತೀರಾ, ಆದ್ರೆ ಮನುಷ್ಯ ತರ ಎದೆ ಎತ್ಕೊಂಡು ಮನೆಯಲ್ಲಿ ಓಡಾಡೋ ಹುಲಿನೆಲ್ಲಾದ್ರೂ ನೋಡಿದೀರಾ? ಈಗ ಬರ್ತಾ ಇದೆ ನೋಡಿ, ಹುಲಿ ಬರ್ತೀವಿ, ಉಷಾ ಹುಲಿ ಬರ್ತೀವಿ, ಹುಲಿ ಬಂತು. ಯಾಕ್ರಿ, ಏನಾಯ್ತು? ಯಾಕೆ ಹಿಂಗ್ ನಡೀತಿದ್ದೀರಾ? ಲೇ, ನಮ್ ಝೂಗೆ ಒಂದು ಹೊಸ ಕಾಡೆಮ್ಮೆ ಬಂದಿದೆ ಕಣೆ. ಹಾಲ್ ಕರೆಯೋಣ ಅಂತ ಅದ್ರ ಕಾಲ್ ಮಧ್ಯೆ ಕೈ ಹಾಕ್ದೆ, ಅದಕ್ಕೆ ಏನ್ ಅನ್ನಿಸ್ತೋ ಏನೋ, ನನ್ ಕಾಲ್ ಮಧ್ಯೆ ಅದ್ರ ಕಾಲ್ ಹಾಕ್ಬಿಡ್ತು. ಇನ್ಮೇಲೆ ನಡಿಯಕ್ ಆಗಲ್ವೇನ್ರಿ? ಲೇ, ಮಾತ್ರೆ ತಗೊಂಡಿದೀನಿ ಕಣೆ, ಬೆಟ್ಟ ಕೂಡ ಹಾರ್ಬೋದು. ಒಂದಿನ ಲೇಟ್ ಆಗಿ ಬಂದ್ರು ಬೈತಿಯಲ್ಲ. ಕಾಡೋದು ಕಾಯೋದು ಇಲ್ಲ ಅಂದ್ರೆ ಅದ್ ಎಂತ ಸಂಸಾರನೇ? ತಪ್ಪೇ ಸಂಸಾರ. ಏನ್ರಿ ಇದು ಬೆಳಗ್ಗೆನೆ ಅಸಹ್ಯ? ಮೇಡಮ್, ಗಂಡ ಹೆಂಡತಿ ಮಧ್ಯೆ ಗ್ಯಾಪ್ ಇರಬಾರ್ದು. ಮಧ್ಯೆ ಚಿಲ್ಡ್ರೆ ಇಟ್ಟು ಸೀಟ್ ನಂದು ಅನ್ಬಿಡ್ತಾರೆ. ಬಿಡಿಪ್ಪ. ಗಂಡಸ್ರು ಹೇಳೋ ಸುಳ್ಳೇನ್ ಗೊತ್ತಾ? ಐ ಲವ್ ಯು ಅನ್ನೋದು. ಈ ಹೆಂಗಸ್ರು ಹೇಳೋ ಸುಳ್ಳೇನ್ ಗೊತ್ತಾ? ಸಿ ಬಿಡಿಪ ಅಂತ. ಆದ್ರೂ ಮುತ್ತು ಕೊಟ್ರೆ ತಗೋತಾರೆ. ನೀನು ಬೇರೆ ಸಖತ್ತಾಗಿ ರೆಡಿ ಆಗಿದ್ಯಾ? ಇವಾಗೇನು ಬೇಡ, ನಾನು ಆಚೆ ಹೋಗ್ತಿದ್ದೀನಿ, ನಂಗೆ ಸ್ವಲ್ಪ ಕೆಲ್ಸ ಇದೆ. ರೀ ಪಾಪು ನೋಡ್ಕೊಳ್ಳಿ. ಹೇಯ್, ಅವ್ ನನ್ ಮಾತ್ ಕೇಳಲ್ಲ ಕಣೆ, ಯಾಮರಿಸ್ತಾನೆ. ನೀನೇನಾದ್ರೂ ತಿನ್ಸ್ಬಿಟ್ಟು ಹೋಗು. ಮನೇಲಿ ದಂಡ್ ಪಿಂಡಕ್ಕಿದ್ದೀರೇನ್ರಿ? ಏನ್ ಕೆಲ್ಸನೂ ಮಾಡ್ಬೇಡಿ, ಬನ್ನಿ ಈ ಕಡೆ. ಮಗು ಕಾರ್ತಿ, ಬಾ ಪುಟ್ಟ. ಕಾರ್ತಿಕ್ ಅಂದ್ರೆ ನಮ್ಮ ಮಗು ಅನ್ಕೋಬೇಡಿ, ನಾವು ಸಾಕಿರೋ ಹುಲಿ. ಮಜಾ ಭಾರತದಲ್ಲಿ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ಕೊಂಡಿರೋ ಹುಲಿ ಅಲ್ಲ, ನಿಜವಾದ ಹುಲಿ. ಭಯ ಪಡಬೇಡಿ. ಕಾಡಲ್ಲಿ ಮರಿಯಾಗಿದ್ದಾಗ ಏಟಾಗಿತ್ತು ಅಂತ ಟ್ರೀಟ್ಮೆಂಟ್ ಕೊಟ್ಟು ಸಾಕ್ತಾ ಇದೀವಿ. ನಮ್ ಜೊತೆ ಇದ್ದು ಅದು ಮನುಷ್ಯರ ತರಾನೇ ಆಗೋಗಿದೆ. ಕಾರ್ತಿ ಪುಟ್ಟ, ನಾಯಿ ನಮ್ಮ ಮನೇಲಿರೋ ನಾಯಿ ಬೊಗಳದೆ ಕೇಳಕ್ ಆಗಲ್ಲ, ನೀನು ಬೇರೆ ನಾಯಿ ಕಣೆ. ಲೋ, ಅದು ನಾಯಿ ಕಣೋ, ನೀನು ಹುಲಿ. ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಬಾ. ಅಯ್ಯೋ ಕಂದ, ನೀನು ಹುಲಿ ಕಂದ. ಈ ನಾಯಿ ನರಿಗಳಿಗೆಲ್ಲ ಹೆದರ್ಕೋಬಾರ್ದು. ಪಾಪ ನಾನು ತಿಂಡಿ ಮಾಡು. ಅಯ್ಯೋ 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 ಅಯ್ಯೋ, ನನ್ ಕಂದನ್ ನೋಡ್ರಿ ಎಷ್ಟು ಮುದ್ದ ಕಾಫಿ ಕುಡಿತಿದೆ.
ಇದನ್ನ ನೋಡಿದ್ರೆ ಯಾರಾದ್ರೂ ಕಣ್ಣು ಹಾಕ್ಬಿಡ್ತಾರೆ. ಅಯ್ಯೋ 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 ರೀ, ನನ್ನ ಮಗ ಎಷ್ಟು ಮುದ್ದಾಗಿ ಇಡ್ಲಿ ತಿಂತಿದ್ದಾನ್ರಿ. ಅವನಿಗೆ ದೃಷ್ಟಿ ಆಗತ್ತೆ ಕಣ್ರಿ, ದೃಷ್ಟಿ ಆಗತ್ತೆ ನೋಡೆ. ಫಿಂಗರ್ ಬೌಲ್ ಕೇಳ್ತಾ ಇದ್ದಾನೆ ಕಣೆ. ನಾನೇ ದಿನ ಎದ್ದು ಪೇಪರ್ ಓದಲ್ಲ, ನಿನಗೆ ಯಾಕೋ ಸಮಾಜದ ಬಗ್ಗೆ? ಸುಮ್ಮನೆ ರೀ ಕಂದ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಿನ್ನ ಕಣ್ಣು, ನಮ್ಮ ಮನೆಯವ್ರ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗೋಗ್ಲಿ. ಪೂ ಮಾಡಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗಿ ಮಾಡ್ತಾನೆ ನನ್ನ ಬಂಗಾರ. ಮೇ ಕಮಿನ್. ಯಾರು ನೀವು? ನಾವು ಪ್ರೀತಿ ಸಂಘದಿಂದ ಬಂದಿದೀವಿ. ಪ್ರಾಣಿ ಪ್ರೀತಿ ಸಂಘ 5ನೇ ಕ್ರಾಸಿಂದ ಬಂದಿದೀವಿ. ನೀವು ಕಾಡಲ್ಲಿ ಫ್ರೀಯಾಗಿ ಓಡಾಡ್ಕೊಂಡು ಮಕ್ಕಳು ಮರಿ ಅಂತ ಆಟ ಆಡ್ಕೊಂಡಿರ್ಬೇಕಾದ ಹುಲಿನ ತಂದು ಮನೇಲಿ ಸಾಕೊಂಡಿದಿರಲ್ಲ, ತಪ್ಪಲ್ವೇನ್ರಿ? ಅದು ನೀವು ಜೂನಲ್ಲಿ ತಾನೇ ಕೆಲಸ ಮಾಡೋದು? ಹೌದು ಸರ್. ವೈಲ್ಡ್ ಅನಿಮಲ್ಸ್ ನ ಮನೇಲಿ ಸಾಕ್ಬಾರ್ದು ಅಂತ ಕಾನೂನು ಇರೋದು ಗೊತ್ತಿಲ್ವೇನ್ರಿ ನಿಮ್ಗೆ? ಸರ್ ಕಾಫಿ ಕೊಡೆ. ಆಯ್ತು ರೀ. ನಾನ್ ತುಂಬಾ ಸ್ಕಿಟ್ ಅಲ್ಲ ಸರ್, ಅದು ಸ್ಟ್ರಿಕ್ಟ್. ಬೇಜಾರ್ ಮಾಡ್ಕೊಂಡ್ರೆ ಅನ್ಸುತ್ತೆ. ಹಾಲಾದ್ರೂ ಕೊಡೆ. ಏನು ಬೇಡ. ಹುಲಿಗ್ ತಿನ್ನಕ್ ಏನ್ ಕೊಡ್ತೀರಿ? ಅದಾ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಬಿಸ್ಕೆಟ್ ಕೊಡ್ತೀನಿ, ಮಧ್ಯಾಹ್ನ ಚಿತ್ರಾನ್ನ ಪೊಂಗಲ್ ಕೊಡ್ತೀನಿ, ರಾತ್ರಿ ಆಗ್ತಿದ್ದಂಗೆ ಸೊಪ್ಪು ಸಾರು, ಆಲೂಗಡ್ಡೆ ಇದೇನ್ ಹುಲಿ ಅನ್ಕೊಂಡಿದ್ಯಾ? ನಿಮ್ ಮನೆ ಕೆಲಸ ತಗೊಂಡು ಅನ್ಕೊಂಡಿದ್ಯಾ? ಸರ್ ಹಸಿ ಮಾಂಸ ಇಲ್ವಾ? ಇದೆ ಕೊಡು ಕೊಡು. ಆಯ್ತು. ಏನ್ರಿ ಇದು? ಸರ್ ವಿಡಿಯೋ ಗೇಮ್ಸ್ ಆಡ್ತಾ ಇದೆ ಸರ್. ಒಂದ್ 30 ರನ್ ಹೊಡೆದಿರ್ಬೇಕು ಅನ್ಸುತ್ತೆ. ಇಲ್ಲ 50 ಹೊಡೆದಿರ್ಬೇಕು ನೋಡಿ. ವಿಡಿಯೋ ಗೇಮ್ ಮಾಡೋದ್ನ ಹೇಳ್ಕೊಟ್ಟಿದ್ರಲ್ರಿ. ಅಯ್ಯೋ ಕಂದ, ತುಕುಮ್ಮ. ಲೇ, ಚಟ್ನಿ ಎಲ್ಲಾನು ಹಾಕೊಂಡ್ ತಿಂತೈತಲ್ಲೋ. ಅಡುಗೆ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರಲ್ಲೋ. ಇದೇನ್ ಸಿಹಿ ಕೈ ಚಂದ್ರ ಅವ್ರ ಜೊತೆ ಏನು ಅಸಿಸ್ಟೆಂಟ್ ಆಗಿ ಹೋಗಿತ್ತೇನೋ? ಹೌದು, ಅದೆಲ್ಲ ಬಿಡಿ ಸರ್. ಹೌದು, ನಿಮ್ ಮನೆಯವ್ರು ಏನ್ ಮಾಡ್ಕೊಂಡಿದ್ದಾರೆ? ತರಕಾರಿ ಮಾರಕ್ ಹೋಯ್ತಾಳೆ. ಯಾರು ಕರೆದ್ರು ಬರ್ತಾರೆ. ಮ್ಯಾಟ್ರಿಕ್ ಬನ್ನಿ ಸರ್. ಮೊದ್ಲು ಹುಲಿ ಕಳ್ಸೋ ಮ್ಯಾಟ್ರಿಕ್ ಬನ್ರಿ. ಇದಕ್ಕೆ ಟಿವಿ ಎಲ್ಲ ಆನ್ ಮಾಡೋದ್ ಗೊತ್ತಲ್ಲ. 6 ತಿಂಗಳು ಇಲ್ಲೇ ಇದ್ರೆ ಹುಡುಗಿ ತೋರ್ಸಿ ಮದ್ವೆ ಮಾಡಿ ಮಕ್ಳು ಮಾಡ್ಸಿ ನಾಮಕರಣನು ಮಾಡಿಸ್ಬಿಡ್ತೀರಾ? ಏನೋ ಮಾಡ್ತಾ ಇದ್ದೆ? ನಾಚ್ಕೋತಾ ಇದೆ ಸರ್. ನಾಚ್ಕೊಳೋದು ಗೊತ್ತೇನೋ? ಇದನ್ ಕರ್ಕೊಂಡು ಹೋಗ್ಬೇಕಲ್ಲ, ಏನ್ ಮಾಡೋದು? ಎಳ್ಕೊಳ್ಳಿ ಮತಗಜ. ಏನ್ ಮಾಡ್ತಾ ಇದ್ಯಾ? ಬಸರಿ ಹುಲಿ ಅನ್ಕೊಂಡು ನಿಮಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಹುಲಿ ಹಿಡಿಯಕ್ ಅಂದ್ರೆ ತೋಡ ಹಿಡಿಯಂಗ್ ಬಂದಿದ್ಯಲ್ಲ, ಅದು ಹುಲಿ. ಹೋಗೋ. ಇದು ಹುಲಿ. ನಾನ್ ನನ್ ಮಗನ್ ಕಳ್ಸಲ್ಲ ಕಣ್ರಿ. ಅವ್ರಷ್ಟೆಲ್ಲ ಮಾಡ್ತಿದ್ರು, ನಿಮಗ್ ಕರಳು ಚುರುಕಂತಿಲ್ವಾ? ಯಾಕೆ ಸರ್ ಈ ತರ ಹುಲಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಲೇ, ಹುಲಿ ನಮ್ಮ ಮನೇಲಿ ತಂದು ಸಾಕದೆ ದೊಡ್ಡ ಅಫೆನ್ಸ್ ಕಣೋ. ಇದು ಹಿಂಗೆಲ್ಲ ಹೇಳಿದ್ರೆ ಮಾತ್ ಕೇಳಲ್ಲ. ಸರ್ಕಲ್ರಿ ಆ ಕಡೆ. ಮತಗಜ, ಏನ್ ಮಾಡ್ತಾ ಇದೀಯಾ? ಹುಲಿ ಹಿಡ್ಕೋಬೇಕಲ್ಲ, ವಾರ್ಮ್ ಅಪ್ ಮಾಡ್ತಿದ್ದೀನಿ. ನನ್ ಕಡೆ ಇದ್ದಾಗಲ್ಲ, ನನ್ಗಾಗಲ್ಲ. ಸುಮ್ಕಿರಾಮ. ಬಾಯ್ಲಿ ಬಾಯ್ಲಿ.
ನೋಡು, ನೀನು ಹುಲಿ 100 ಕಿಲೋಮೀಟರ್ ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇರ್ಬೇಕು. ಹುಲಿ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ನೋಡು. ಏನೋ ಮಾಡ್ತಾ ಇದೆ? ಫೋಟೋಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೆ ಸರ್. ಬೇಜಾರ್ ಮಾಡ್ಕೊಂಡ್ರಿ ಅನ್ಸುತ್ತೆ. ನಾನೇನು T20 ಮ್ಯಾಚ್ ತೋರಿಸ್ತಾ ಇದ್ದೀನಿ ನಾನು. ಕಾಡೆಮ್ಮೆ ನೋಡಿದ್ಯಾ? ನೋಡಿದ ತಾನೆ? ನನ್ನ ನೋಡು, ಸೇಮ್ ಕಾಡೆಮ್ಮೆ ತರನೇ ಇದ್ದೀನಿ. 1.5 ಟನ್ನು. ನೀನು ಅಟ್ಯಾಕ್ ಮಾಡಿ ಓಡಿ 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 ಮಾಂಸನ ಕಿತ್ತು ತಿನ್ಬೇಕು. ಬೇಟೆ ಆಡಿ ಮಾಂಸ ತಿನ್ನುವಂತೆ, ನನ್ನ ಬೇಟೆ ಆಡಿ ಮಾಂಸ ತಿನ್ನುವಂತೇನು? ಕಾಡೆಮ್ಮೆ ಅಂತ ಮುಂದೆ ಹೋದ್ರಲ್ಲ, ಕನ್ಫ್ಯೂಸ್ ಆಗ್ಬಿಡ್ತು. ಅರ್ಧ ಕೆಜಿ ತಿನ್ಬಿಟ್ಟಿದೆ ಕಣು. ಇದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಟ್ಟು ಬಂದ್ರೆ ಸಿಡಿಲ ಮರಿಲೇ. ಈ ಹೆಣ್ಣುಲಿ ಬೇಕು ಅಂದ್ರೆ ಕಾಡಲ್ಲಿರೋ ಗಂಡುಲಿ ನಾವು ಹೋರಾಡಿ ಗೆಲ್ಬೇಕು. ಏನಂತೈತೆ? ಕಾಡಿ ಯಾಕೆ ರೂಮೇ ಸಾಕು ಅಂತೈತೆ. ನೋಡಿ, ನೀವಾಗೆ ಕಳ್ಸ್ಕೊಟ್ರೆ ಹಂಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಮತ್ತೆ ಬರೋ ಇಂಜೆಕ್ಷನ್ ಹಾಕಿ ಮೂಟೆ ತುಂಬಿ ಕರ್ಕೊಂಡು ಹೋಗ್ತೀನಿ. ದಿಸ್ ಇಸ್ ಕೋರ್ಟ್ ಆರ್ಡರ್. ನನ್ನ ಮಗನ್ ಕಳಿಸ್ಕೊಡಲ್ಲ ರೀ, ಕಳಿಸ್ಕೊಡಲ್ಲ. ಬೇಗ ಕಾನೂನ್ಗೆ ತಲೆ ಬಾಗ್ಲೇಬೇಕು, ಕಳಿಸ್ಕೊಡು. ಅಲ್ಲ, ಗಾಡಿ ರೆಡಿ ಆಗಿ ಕಳಿಸ್ಕೊಡು ಮೇಘ, ಕಳಿಸ್ಕೊಡು. ಇದಳ ಮೇಲೆ ಯಾಕೋ ನನ್ ಹಿಂದೆನೆ ಬಂದು ಸಾಯ್ತ್ಯಾ? ನೀನೆ ನನ್ ಹೊಟ್ಟೆಲ್ ಹುಟ್ಟಿರೋ ಮಗುನ. ನಿನಗ್ ನಾನೇನು ಎದೆ ಹಾಲು ಕುಡ್ಸಿ ಬೆಳೆಸಿದ್ನ? ಹುಟ್ಟಿ ಹಾಲು ತಾನೇ ಕುಡ್ಸಿ ಬೆಳೆಸಿದ್ದು. ನೋಡು, ನಾವು ಮನುಷ್ಯರು, ನೀನು ಕೇವಲ ನೀನು ಅಗ್ಗಾಕಂಡೆ ಬರ್ಬೇಡ. ಹೊರಗಡೆ ಜೀಪ್ ನಿಲ್ಸಿದೀನಿ, ಜೀಪಲ್ಲೇ ಕರ್ಕೊಯ್ತೀನಿ ಬಾ. ಏ ನಾಯಿ, ಅದು ನೇಣು ಹಾಕೋತಾ ಇದೆ ಕಣೋ. ಇದೆಲ್ಲ ಇದಕ್ಕೆ ಹೆಂಗೋ ಗೊತ್ತು? ಎಲ್ಲ ಸೀರಿಯಲ್ ಎಫೆಕ್ಟ್. ಸೀರಿಯಲ್ ನೋಡಿ ಇದು ಕೆಟ್ಟೋಯ್ತಾ? ಸಾಕ್ ನಿಲ್ಸೋ. ಇವಾಗ ನೀನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ನಾನೇ ಸತ್ತೋಗ್ಬಿಡ್ತೀನಿ.
ತಗೊಳ್ಳೋ, ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗು. ಒಂದ್ ನಿಮಿಷ. ಅವಾಗವಾಗ ವಿಡಿಯೋ ಕಾಲ್ ಮಾಡ್ತೀರಪ್ಪ. ಮೇಘಾ, ಅಳ್ಬೇಡ ಮೇಘಾ. ರೀ, ನನಗ್ ನನ್ ಮಗನ್ ಬಿಟ್ಟಿರಕ್ ಆಗಲ್ಲ ಕಣ್ರಿ. ನನಗ್ ನನ್ ಮಗನ್ ಬಿಟ್ಟಿರಕ್ ಆಗಲ್ಲ. ಅವನಿಲ್ಲ ಅಂದ್ರೆ ನಾನ್ ಸತ್ತೋಗ್ಬಿಡ್ತೀನಿ ರೀ. ರೀ, ನಾನು ಅವನಿಗೆ ಬುಟ್ಟಿ ಹಾಲೆ ಕುಡ್ಸಿರ್ಬೋದು ರೀ, ಆದ್ರೆ ತಾಯಿ ಸ್ಥಾನದಲ್ಲೇ ನಿಂತು ಕುಡ್ಸಿತ್ತು ರೀ. ರೀ, ಅವ್ನು ನನ್ ಹೊಟ್ಟೆಲ್ ಹುಟ್ಟದೇ ಇರ್ಬೋದು, ಆದ್ರೆ ಅವನಿಗೂ ನನ್ ಮಗನ್ಗೂ ಯಾವತ್ತು ಭೇದ ಮಾಡಿ ನೋಡ್ಕೊಂಡಿಲ್ಲ ರೀ. ನನಗ್ ನನ್ ಮಗ ಬೇಕು ರೀ, ನನಗ್ ನನ್ ಮಗ ಬೇಕು. ಮಗನೇ, ಹುಷಾರು. ನನ್ ಮಗ ಬಂದ್ಬಿಟ್ಟ ರೀ. ಕಿಲಾಡಿ ನನ್ ಮಗ ಪಟಾಯಿಸ್ಕೊಂಡೆ ಬಂದ್ಬಿಟ್ಟ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾಕೆ ಸರ್? ಒಂದು ಹುಲಿನ ಕರ್ಕೊಂಡು ಹೋಗಕ್ ಬಂದ್ರೆ 2 ಹುಲಿನ ನಿಮ್ಮನ್ನೆಲ್ಲ ಇಟ್ಕೊಂಡಿದ್ದೀರಿ. ಕಳಿಸ್ಕೊಡಿ. ಯೋ, ನೀನ್ ಕರ್ದಿದ ತಕ್ಷಣ ಬಾಲ ಅಲಾಡ್ಸ್ಕೊಂಡ್ ಬರಕ್ಕೆ ನಾನ್ ಸಾಕಿರೋದು ನಾಯಿ ಅಲ್ಲ ಕಣಯ್ಯ, ಹುಲಿ. ನಾನಿವಾಗ ಸ್ಟ್ರೈಟ್ ಆಗಿ ನಿಂತ್ಕೋತೀನಿ, ನೀನ್ ನಿಂತ್ಕೋ. ಸ್ಟ್ರೈಟ್ ಆಗಿ. ಈ ಒಂದು ಹುಲಿ ಆಟ ಹೇಗನ್ನಿಸ್ತು ರಚಿತಾ? ವೆರಿ ನೈಸ್, ಸೂಪರ್, ಸಕ್ಕತ್ ಇಷ್ಟ ಆಯ್ತು ನನಗೆ. ಅಂಡ್ ದಿಸ್ ಸ್ಟ್ಯಾಂಡಿಂಗ್ ಓವೇಷನ್ ಇಸ್ ಫಾರ್ ಕಾರ್ತಿಕ್. ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ 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 ಚೆನ್ನಾಗಿತ್ತು. ನಿನ್ನ ಒಂದು ಹುಲಿ ಅವತಾರ ನಾವು ನೋಡಿದೀವಿ, ಬಟ್ ವಿತ್ ಮೇಕಪ್ ಅಂಡ್ ಕಾಸ್ಟ್ಯೂಮ್, ಆಮೇಲೆ ಮನೇಲಿ ಸಾಕಿರುವಂತ ಒಂದು ಪ್ರೀತಿ ಹುಲಿ ನೀನು. ನಂಗೆ ಮೇಘ್ನಾ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು. ಮೇಘ್ನಾ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಸ್ಪೆಷಲಿ ಹುಲಿ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ ಕಡೆ ಆ ಒಂದು ಅಳು ಆಗಿರ್ಬೋದು. ಸೊ ದಟ್ಸ್ ರಿಯಲಿ ನೈಸ್. ನಂಗೆ ತುಂಬಾನೇ ಇಷ್ಟ ಆಯ್ತು ನಿಮ್ ಪರ್ಫಾರ್ಮೆನ್ಸ್ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಓವರ್ ಆಲ್ ಕಾನ್ಸೆಪ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಮೇಕಪ್ ಆರ್ಟಿಸ್ಟ್ ಗೆ ನಿಜವಾಗ್ಲೂ ಒಂದು ವಿಸಿಲು, ಒಂದು ಚಪಾಳೆ. ಸೂಪರ್. ಸೊ ಆಲ್ ದ ಬೆಸ್ಟ್ ಗೈಸ್. ನಂಗೆ ಸಕ್ಕತ್ ಇಷ್ಟ ಆಯ್ತು ಕಣ್ರಪ್ಪ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಗುರು ಸರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ನನಗೆ ಈ ಜೋಗಿ ಪಿಕ್ಚರ್ ರೀಮೇಕ್ ಇದ್ದಂಗಿತ್ತು. ತಾಯಿ ಮಗನ ಸಂಬಂಧ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದೆ. ಇಷ್ಟು ಕಾಮಿಡಿ ಸ್ಕಿಟ್ ಆದ್ರೂ ಅದು ಆ ಪರ್ಫಾರ್ಮೆನ್ಸ್ ಮೇಘನಾ ಆಸಮ್, ಸೂಪರ್. ಅಫ್ಕೋರ್ಸ್ ಕಾರ್ತಿಕ್ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತು. ನನಗೆ ಇಷ್ಟ ಆಗಿದೆ ಅದು ಹಗ್ಗ ತಕೊಂಡು ಸುಸೈಡ್ ಅಟೆಂಪ್ಟ್, ವೆರಿ ಕ್ರಿಯೇಟಿವ್. ಯಾಕಂದ್ರೆ ತುಂಬಾ ಹ್ಯೂಮರ್ ಅನ್ನ ಕುಕ್ ಮಾಡೋದಾಗ್ಲಿ, ಫಿಂಗರ್ ಬೋಲ್ ಕೇಳೋದಾಗ್ಲಿ, ಆಲ್ ದ ಸ್ಮಾಲ್ ಡೀಟೇಲ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ನನಗೆ ಇದೇ ಇತ್ತು, ಯಾವ್ದ ರೂಮ್ ಒಳಗೆ ಹೋಗಿ
ರಿಟರ್ನ್ ಬರುವಾಗ ಆಕ್ಚುಲಿ ಸ್ವಲ್ಪ ಒಂದು ಚಿಕ್ಕ ಹುಲಿ ಮರಿ ತಗೊಂಡು ಬರ್ಬೇಕಿತ್ತು ಆಕ್ಚುಲಿ. ದಟ್ ವುಡ್ ಬಿ ಮೋರ್ ಕ್ರಿಯೇಟಿವ್. Even I was expecting that. ಬಾಯಿ ಬರದ ಪ್ರಾಣಿ ತನ್ನ ಆ ಪ್ರೀತಿ ತೋರಿಸೋ ರೀತಿ ತುಂಬಾ ಚೆನ್ನಾಗಿ ಯೂಶುವಲ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದೀರಾ. ವೆರಿ ಗುಡ್ ಕಾರ್ತಿಕ್. ಅದ್ಭುತವಾಗಿ ಮಾಡಿದಿರಾ, ಅಮೇಜಿಂಗ್ ಆಗಿ ಮಾಡಿದಿರಾ. ಥ್ಯಾಂಕ್ ಯು. ಮಾಡೋ ಕೆಲ್ಸ ಇಲ್ದವನು ಅದೇನೋ ಮಾಡ್ದಂತೆ, ಸುಮ್ನೆ ಟೈಮ್ ಪಾಸ್ಗೆ ಅಂತ ಮಾಡಿದ ಕೆಲ್ಸ ಶಿವು ಲೈಫನ್ನೇ ಹಾಳು ಮಾಡ್ಬಿಡಿದೆ. ಪಾಪ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ. ಹೋಗ ಅವ್ನ್ ಕಷ್ಟ ಏನು ಅಂತ ಕೇಳ್ಕೊಂಡ್ ಬಂದ್ಬೇಡ. ಅಪ್ಪ ಶಿವು ಎಲ್ಲಿದ್ಯೋ? ಅಬ್ಬಾ ಏನ್ ಜನ. ಸರ್ ನಮಸ್ಕಾರ ಸರ್. ಈಗ ತಾನೇ ನಾಟಕ ಮುಗಿಸ್ಕೊಂಡ್ ಬಂದೆ. ನಾಟಕದ ಹೆಸರು ಕುಂಕುಮ ಬಟ್ಟು ಕುತ್ಕೊಂಡ್ ಕೈ ತಟ್ಟು ಅಂತ. ಒಳ್ಳೆ ನಾಟಕ ಸರ್. ಆಕ್ಚುಲಿ ಆ ನಾಟಕದಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಜನ ಕೇಕಿ ಹೊಡೆದದ್ದು, ಶಿಳ್ಳೆ ಹಾಕಿದ್ದು. ಆಕ್ಚುಲಿ ನನ್ ಜೊತೆ ಹೀರೋಯಿನ್ ಆಗ್ಬೇಕಂತ ಸುಮಾರು ಜನ ಹುಡುಗಿರು ಅವಕಾಶ ಕೇಳ್ಕೊಂಡ್ ಬಂದ್ರು. ನಾನೇ ಯಾರಿಗೂ ಅವಕಾಶ ಕೊಡ್ಲಿಲ್ಲ ಸರ್. ಯಾಕಂದ್ರೆ ನಾನಂತ ಸ್ಟಾರ್ ಆಕ್ಟರ್ ಅಂತ ನಿಮ್ಗೆ ಗೊತ್ತಲ್ವಾ ಸರ್. ಇಂಥ ಸ್ಟಾರ್ ಆಕ್ಟರ್ ಜೊತೆ ಅಂತವ್ರಿದ್ರೆ ಆಕ್ಟ್ ಮಾಡ್ಬೋದು. ಯಾಕಂದ್ರೆ ಅವರು ಸ್ಟಾರು, ನಾನು ಸ್ಟಾರು. ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ ಸರ್? ಮಜಾ ಭಾರತದಲ್ಲಿ ಇರೋದೇ 3 ಸ್ಟಾರ್ಸ್. ಯಾವ್ದ್ಯಾವ್ದು? ಒಂದು ಮೇಡಮ್, ಇನ್ನೊಂದು ಸರ್, ಮತ್ತೊಂದು ಲೇ ಸೌಂದರ್ಯನಾದ ಹಂಗೆ ತುಂಬ್ಕೊಂಡು ಉಟ್ಬಿಟ್ಟಿದ್ಯಲ್ಲೋ. ನೀನು ನೋಡ್ತಾ ಇದ್ರೆ ಕನ್ನಡಿಗೆ ಮೂಡ್ ಬರುತ್ತೆ. ಇನ್ನ ಬೇಡ ಬಿಡು, ನೀನು ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಉಟ್ಬೇಕಾಯ್ತು. ಆದ್ರೂ ಪರವಾಗಿಲ್ಲ, ಪುಣ್ಯ ಕ್ಷೇತ್ರ ಗೊಬ್ಬರಗಾಲದಲ್ಲಿ ಉಟ್ಬಿಟ್ಟಿದ್ಯಾ ಕಣ. ಅದು ಒಂಥರ ಬಾಲಿವುಡ್ ಇದ್ದಂಗೆ. ಗೊಬ್ಬರ ಹಂಗಾದ್ರೆ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು? ಲೇ ಈ ಮಜಾ ಭಾರತದಲ್ಲಿ ಸುಂದರ, ಅತಿ ಸುಂದರ ಯಾರಿದಾರ? ನಾನೇ ತಾನೆ. ನೋಡಿದ್ರ ಮೇಡಮ್, ಕರಡಿಗೆ ದೃಷ್ಟಿ ಬಟ್ಟಿಟ್ಟಂಗ ಅವನೇ. ಇವನ್ ಸುರ್ಸುಂಡ್ರ ಅಂತೆ. ಜಾಸ್ತಿ ಕನ್ನಡಿ ನೋಡ್ಬೇಡ, ಕನ್ನಡಿನೇ ಹೊಡೆದೋಗ್ಬಿಡುತ್ತೆ. ಅದ್ ಸರಿ, ಹೆಂಗ್ ನಡೀತಿದೆ ಲೈಫು? ಮಗ, ಲೈಫ್ ಒಂಥರ ಮದ್ವೆ ಇದ್ದಂಗೆ ಕಣ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಊಟ ಮಾಡಿದವರು ಮುಯ್ಯಾಕ್ ಹೋಗ್ತಾರೆ, ಇನ್ ಕೆಲವರು ಕೈ ಕೊಟ್ಟು ಹೋಗ್ತಾರೆ. ಗೊಬ್ರ ಎಷ್ಟು ಚೆನ್ನಾಗ್ ಡೈಲಾಗ್ ಹೇಳ್ತೀಯೋ. ಇಷ್ಟ ಚೆನ್ನಾಗ್ ಡೈಲಾಗ್ ಹೇಳಿದ್ರು ಯಾಕೋ ಮೇನ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ನೀನು? ವಾಚ್ಗೆಟ್ ತೊತ್ತ ಅನ್ನಲ್ಲ, ಆತ್ಗೆ ಸೈಡ್ ಗಿಟ್ಟವ್ರೆ. ಅದಿರ್ಲಿ, ಅದ್ಯಾವ್ದೋ ಒಂದ್ ಫೇಮಸ್ ನಾಟಕ ಮಾಡ್ತಾ ಇದೆಯಲ್ಲ, ಅದೇ ಮಂಗಂದು ಅದೇನೋ ಹೇಳ್ತಾರಲ್ಲ, ಅದ್ಯಾವ್ದು ಹೇಳ? ಅದಕ್ಕೆ ನೀ ತೊಂದದಕ್ಕೆ ಸೈಡ್ ಕುಂದ್ರಿಸಿದ್ರ. ಅದು ಮಂಗಂದು ಅಲ್ಲ ಕಣ ನಾಟಕ. ಮಗ ತಂದ ಮಾಂಗಲ್ಯ. ನಿನಗೊಂದ್ ಗೊತ್ತಾ, ಮೊನ್ನೆ ಒಂದ್ ನಾಟಕ ಮಾಡಿದೆ, ಕಲ್ಲೆತ್ತು ಕಲ್ಯಾಣಿ ಅಂತ. ಏನಿಷ್ಟು ಗಾತ್ರ ಐತ ಕಲ್ಲು? ಕೇಳಿಸ್ಕೊಳ್ಳಲ್ಲ. ಆ ನಾಟಕದಲ್ಲಿ ಒಬ್ಳು ಹುಡುಗಿ ಇದ್ಲು ಮಚ್ಚ. ನೋಡಕ್ಕೆ ಥಿಯೇಟ್ ನಮ್ ಸುಸ್ಸು ತರ. ಸುಮಾರಾಗಿದ್ಲಾ? ಇಲ್ಲ, ಅವಳಿಗಿನ ಖರಾಬ್ ಆಗಿದ್ಲು. ಒಂದಿನ ಹಿಂಗೆ ನಾಟಕ ಮಾಡ್ತಿರ್ಬೇಕಾದ್ರೆ ಸೈಡ್ ವಿಂಗಿಗೆ ಬಂದಾಗ ಸೈಡಿಗೆ ಬಾ ಅಂದ್ಲು. ಹೋಗ್ ಮಾತಾಡ್ತೀನಿ, ಅವಾಗ್ಲೇ ಗೊತ್ತಾಗಿತ್ತು ಅದು ಕೋಟಿ ಕುಳ ಅಂತ. ನಾನು ಆಕ್ಟಿಂಗ್ ನೋಡಿಬಿಟ್ಟು ಅಲ್ಲೇ ಪ್ರಪೋಸ್ ಮಾಡ್ಬಿಟ್ಲು ಮಗ. ನಾನು ಒಪ್ಕೊಂಡ್ಬಿಟ್ಟೆ. ಅವಳೇನಾದ್ರೂ ಮದುವೆ ಆದ್ರೆ ನಾನೇ ಕೋಟ್ಯಾಧಿಪತಿ. ನನ್ನ ಬಗ್ಗೆ ಯಾವನು ಕೆಮ್ಮಂಗಿಲ್ಲ. ಮತ್ತೆ ಎಲ್ಲ ಕೆಮ್ತಾವ್ರೆ. ನಾನು ಹೇಳಿದ್ದು ಮನುಷ್ಯರು ಕೆಮ್ಮಂಗಿಲ್ಲ ಅಂತ, ನಾಯಿಗಳು ಕೆಂಬೋದು. ಬಿಡು ಮಗ, ನೀನ್ ಲೈಫ್ ಅಲ್ಲಿ ಸೆಟ್ಲ್ ಆಯ್ತಿ ಅಂದ್ರೆ ಅಕ್ಕಪಕ್ಕದವ್ರ ಹಿಂಗ್ ಕಲ್ಲು ಹೊಡ್ಯಕ್ ನಿಂತೇ ಇರ್ತಾರೆ. ಅದಿರ್ಲಿ, ನೀನ್ ಒಂಥರ ಗ್ರೇಟ್ ಮಗ. ಅರ್ಧ ಇಂಚ್ ಉಳಿಲೆ ಇಷ್ಟ್ ಗಾತ್ರ ಬಂಡೆ ಹೊಡೆದಿದ್ದೆ ಅಂದ್ಮೇಲೆ ನೀನ್ ಗ್ರೇಟ್ ಬಿಡು ಮಗ. ಮತ್ತೆ ನೀನಿನ್ನು ತಿಳ್ಕೊಳ್ಳೋದು ಸುಮಾರು ಇದೆ ಗೊತ್ತಾ. ಅವ್ರಪ್ಪ ಏನಾದ್ರು ಒಪ್ಲಿಲ್ಲ ಅಂದ್ರೆ ಇಲ್ಲಿ ನೋಡು, ಇಲ್ಲೇ ತಾಳಿ ತಂದಿದ್ದೀನಿ, ಕಟ್ಬಿಡ್ತೀನಿ. ಗ್ರೇಟ್ ಕಣ. ಬಾಬಾ, ನೀ ತಿಳ್ಕೊಳ್ಳೋದು ತುಂಬಾ ಇದೆ ಇನ್ನು.
ಚಿಕ್ಕ ಮಿಕ್ಕಿ ದೊಡ್ಡ ಮಿಕ್ಕಿ ಚಿಕ್ಕ ಮಿ ಮದುವೆ ಲೇ ಮಗ ಪಾರಲ್ಲಿ ಬೇಗ ಏನಲ್ಲ ಲೇ ಅದ್ಯಾರ ಸೈಡ್ ವಿಂಗ್ ಕರ್ಕೊ ಇದೆ ಅಂದಲ್ಲ ಸೈಡ್ ವಿಂಗ್ ಅಲ್ಲಿ ಪ್ರಪೋಸ್ ಮಾಡ್ತು ಅಂದಲ್ಲ ಅವಳಿಗೆ ಬಂದ್ ಕೂತವಳು ನೋಡಿ ನಿಮ್ ಹುಡುಗಿ ಇಲ್ಲಿ ಬಂದ್ ಕೂತವಳೆ ನೋಡು ಇವಳೆ ಇಲ್ಲಿ ಬಂದ್ ಕೂತ್ಲು. ಹಲೋ ಯಶೋಜ್ ಮೈ ಏನಾಯ್ತು ಲೇ ಇವಳು ನಮ್ಮ ಹುಡುಗಿನ ನೋಡಕ್ ಒಳ್ಳೆ ಜಜ್ಜೋಗಿರೋ 10 ಪೈಸೆ ಕಾಯಿನಿ ತಂಗವಳೆ. ನಮ್ಮ ಹುಡುಗಿ ಹಂಗಿದ್ದಾಳೆ ಗೊತ್ತೇನೋ. ರಚಿತಾ ಮೇಡಮ್ ಕೂಡ ನಮ್ಮ ಹುಡುಗಿ ಹತ್ರ ಬ್ಯೂಟಿ ಟಿಪ್ಸ್ ಕೇಳ್ತಾರಂತೆ. ಅಷ್ಟು ಸುಂದರವಾಗಿದ್ದಾಳೆ ನಮ್ಮ ಹುಡುಗಿ. ಹಂಗಾರೆ ಇವಳು ನಿಮ್ ಹುಡುಗಿ ಅಲ್ವಾ? ಅಲ್ಲ ರೆಡಿ ಕೇಳ್ತೀನಿ. ಯಾರಮ್ಮ ನೀನು? ಯಾರಮ್ಮ ನೀನ್ ಏನ್ ವಿಷಯ ಹೇಳು. ಸರ್ ನಂದೊಂದ್ ದೊಡ್ಡ ಕತೆ ಸಾರ್. ನಾವು ಪುರ್ಸೊತ್ತಾಗಿವಿ ದೊಡ್ಡದಾಗೆ ಹೇಳು. ಸರ್ ನಾನು ನನ್ನ ತಮ್ಮ ರಾಘು ಸಂತೆಗೆ ಅಂತ ಬಂದೋ ಸಾರ್. ಸಂತೆಗೆ ಯಾಕೆ ಹೋದ್ರಿ? ಯಾವ್ದಾರ ಪಾರ್ಕ್ ಹೋಗೋದಲ್ವಾ? ಅವ್ನ್ ಕುಡಿಯಕ್ಕಿಲ್ವಾ? ಸಾರ್ ಸಂತೆಲಿ ನನ್ನ ತಮ್ಮ ತಪ್ಪಿಸ್ಕೊಂಡ್ ಹೊಂಟೋದ ಸಾರ್. ಅವನ ಹುಡಿಕೊಂಡ್ ಇಲ್ಲಿ ಗಂಟ ಬಂದೆ ಸಾರ್. ಸರ್ ಹುಲ್ಲು ಬಿಸ್ಲು ಸಾರ್. ಏನ್ ಚಿತ್ರ ಹಿಡಿಯನ ಬಂದಿರೋ ವಿಷಯ ಹೇಳಮ್ಮ. ಸರ್ ಸಂಜೆ ಗಂಟ ನಿಮ್ ಮನೇಲಿದ್ದು ಸಂಜೆ ಬಸ್ ಹತ್ಕೊಂಡ್ ಹೋಗ್ಬಿಡ್ತೀನಿ ಸಾ. ಹೊರ ಮಕ್ಕ ತಂಗಡ್ಸ್ಕೊಬಿಡ್ಬೇಕು. ನಿನ್ ಕಣ್ಣಿಗೆ ನಾವೇನಾರು ಚಿಲ್ಲರ್ ಮಂಜು ತರ ಕಾಣ್ತಾ ಇದ್ದಾನ? ಏ ಪ್ಯೂರ್ ಗಂಡ್ಸಮ್ಮ. ಯಾವ್ದು ಆಗಲ್ಲ ಸುಮ್ಕೋರೋ. ಅದು ಏನಕ್ಕೆ ಬಂದಿದ್ಯೋ ನೀಟಾಗಿ ಬಿಡಿಸಿ ಹೇಳು. ದಿಕ್ಕಿಲ್ದಿರೋರ್ಗೆ ದಾರಿ ತೋರಿಸಿ ದೇವ್ರ ಬಡಿ ಸಾರ್. ಪಾಪ ಕಣ ಒಂಟಿ ಹೆಣ್ಣು ದಾರಿ ತೋರಿಸಿ ಭಗವಂತ ಆಗ್ಬಿಡು. ನಾನ್ ಭಗವಂತ ಆಗ್ಬಿಡ್ತೀನಿ. ನೀನ್ ಹಿಡ್ಗೆ ಹೊಡೆದ್ಬಿಟ್ಟು ಗಂಟೆ ಹೊಡೆದ್ಬಿಟ್ಟಿಯಾ? ಬೇಕಾರ್ ನೋಡ್ಕೊಳ್ಳಲ್ಲ. ನಾನೇನಾದ್ರೂ ಇವಳನ್ನ ಈ ಮನೇಲಿ ಇರ್ಸ್ಕೊಂಡ್ಬಿಟ್ರೆ ಬೀದಿ ನಾಯಿನ ಇರ್ಸ್ಕೊಂಡಂಗ ಆಗುತ್ತೆ. ನನ್ ಸ್ಟಾರ್ ವೆಲ್ಲ ಬಿತ್ತೋಗುತ್ತೆ ಮಚ್ಚ. ಬೇಡ ಬೇಕಾದ್ರೆ ನೀನೇ ಇರ್ಸ್ಕೊ. ನಿನ್ ಕೈಲಿ ಆಗಲ್ವಾ? ಆಗಲ್ಲ ಕಣ. ನನ್ ಕೈಲಿ ಆಗಲ್ಲ ಕಣ. ಸಂಜೆ ಗಂಟೆ ಮಾತ್ರ ಇರೋದ? ಒಂದ್ 2 ದಿನ ಇದ್ದೋಗು. ಸಂಜೆ ಬಸ್ ಬಂದ ಹೋಯ್ತಾ ಇರ್ಬೇಕು. ಸಂಜೆ ಕೆಂಪಸ್ ಬಂದ್ರೆ ಹತ್ಕೊಂಡ್ ಹೋಗ್ಬಿಡ್ತೀನಿ ಸಾ. ಹಸ್ರು ಬಸ್ ಬಂದ್ರೆ ಅದ್ರಲ್ಲೂ ಹೋಯ್ತೀನಿ ಸರ್. ಥ್ಯಾಂಕ್ ಯು ಸರ್. ಚಿಟಿಮಿ ಅಲ್ಲ ಕುಟಿಮಿ. ಅವಳು ವಿಷಯ ಬಿಟ್ಟು ಹಾಕಲ್ಲ. ಅದೇ ನಿಮ್ ಹುಡುಗಿ ಲವ್ ಪ್ರಪೋಸ್ ಒಪ್ಕೊಂಡ್ಲ ಅಂದಲ್ಲ, ಯಾವ ಆಕ್ಟ್ ಮಾಡಿ ತೋರ್ಸು ಮಗ. ನಾಟಕ ಅಂದ್ರೆ ಸುಮ್ನೆ ಅನ್ಕೊಂಡಿದೇನೋ. ನಾಟಕ ಅಂದ್ರೆ ಅದ್ರದೇ ಆದಂತ ಗೌರವ ಘನತೆ ಇರುತ್ತೆ. ಎಲ್ಲಂದ್ರಲ್ಲಿ ನಾಟಕ ಮಾಡಕ್ ಆಗಲ್ಲ ಮಚ್ಚ. ನಿಜವಾದ ಕಲಾವಿದಂಗೆ ಅದೆಲ್ಲ ಬೇಕಾಗಿಲ್ಲ ಮಗ. ನೀನ್ ಕಲಾವಿದನೋ ಇಲ್ವ ಅಂತ ನಿನ್ಗೆ ಡೌಟ್, ಇನ್ ನಾನ್ ಡೌಟ್ ಕೊಡೋದ್ರಲ್ಲಿ ತಪ್ಪ. ಅರ್ಥ ಮಾಡ್ಕೊಳ್ಳೋ. ಆ ನಾಟಕದಲ್ಲಿ ಹೀರೋಯಿನ್ ಇದ್ಲು, ಇವಾಗಿಲ್ಲ. ಏನ್ ಮಾಡ್ತೀಯಾ? ಹೀರೋಯಿನ್ ತಾನೇ ಬೇಕು. ಅಲ್ಲಿ ಬಾವಳೆಯ ಹೀರೋಯಿನ್ ಬತ್ತೋಗಿರೋ ಭೂಮಿಲಿ ಅವನಾದ್ರೂ ವ್ಯವಸಾಯ ಮಾಡ್ತಾನೇನೋ. ಕಿರೀಟ ಮಾಡ್ಸಿದೀವಿ ಅಂತ ದಾರಿ ಹೋಗೋಲೆಲ್ಲ ನಾಯಿಗಳಿಗೆ ಹಾಕಕ್ಕಾಗತ್ತಾ? ಅದಕ್ಕೆ ಅದರಂತ ವ್ಯಾಲ್ಯೂ ಇದೆ. ತಾಕತ್ತಿದ್ರೆ ಮಾಡ್ತೀನೇನು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಲ್ಲ. ಯಾವನ್ ತಾಕತ್ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಬಗ್ಗೆನೆ. ನನ್ ತಾಕತ್ ಏನಂತ ತೋರಿಸ್ತೀನಿ ನೋಡು. ನಾನು ಎಂತ ಆಕ್ಟರ್ ಅಂತ ತೋರಿಸ್ತೀನಿ ಕಣೋ. ತೋರ್ಸಲ್ಲ ಆಮೇಲೆ ಸಾರ್ ಇನ್ನು ಸಂಜೆ ಆಗಿಲ್ವಲ್ಲ ಸರ್. ಆಮೇಲೆ ಹೋಗ್. ಇನ್ನ ಮನೇಲಿ ಇರಿಸ್ಕೊಳಕ್ ಜಾಗ ಕೊಟ್ಟಿದ್ದೀನಿ. 10 ನಿಮಿಷ ನಾನು ಹೇಳ್ದಂಗೆ ಕೇಳು. ನಾನು ಅಂತಾನಲ್ಲ. ನಾನ ಅಂತವನೇ. ಆಕ್ಟಿಂಗ್ ಮಾಡಕ್ ಬರುತ್ತಾ ನಿನಗೆ? ಬರಲ್ಲ ಸರ್. ಹೋಗಲ್ಲ. ಆಕ್ಟಿಂಗ್ ಮಾಡಕ್ ಬರಲ್ಲ ಅಂತ ಇವಳ ಜೊತೆ ನಾನೇ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತೀಯಾ? ಹೀರೋಯಿನ್ ಮಾಡ್ತಾಳಂತ ಹೋಗಿ ಮಾಡೋಗು. ಹೀರೋಯಿನ್ ಹೀರೋ ನನ್ನ ಕರ್ಮ. ಜೀವನದಲ್ಲಿ ಅಂತವ್ರ ಜೊತೆ ಯಾಕೆ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಏನ್ ಮಾಡೋಣ, ನೀನಂತ ತುಕಾಲಿ ಜೊತೆ ಯಾಕೆ ಮಾಡ್ತೀನಲ್ಲ, ನನ್ನ ಹಣೆ ಬರ. ಆಯ್ತು ಬಿಡು. ನೋಡೀಗ ಫಸ್ಟ್ ಸೀನು. ಹೋಗಲ್ಲ. ಇವಳಿ ಸೀನ್ ಅಂದ್ರೆ ಗೊತ್ತಿಲ್ಲ, ನಾಟಕ ಮಾಡ್ತೀನಂತ. ನಿಜವಾದ ಕಲಾವಿದ ಅದನ್ನ ಮಾಡೇ ಮಾಡ್ತಾನ ಕಣ. ನೋಡಮ್ಮ, ಈಗ ಮೊದಲನೇ ಸೀನು. ನೀನೇ ಹೀರೋಯಿನ್. ನಿನಗಿರೋದೇ ಒಂದು ಡೈಲಾಗು, ನಿನ್ನಿಚ್ಛೆಯೇ ಪ್ರಿಯತಮ್ಮ. ಹಿಂಗ್ ಹೇಳ್ಬಿಡು. ಜನ ಕಲ್ ತಗೊಂಡು ಹೊಡೆದು ಬಿಡ್ಲಿ ನಮ್ಗೆ. ನೀಟಾಗಿ ಕೇಳಿಸ್ಕೊ. ನಿನ್ನಿಚ್ಛೆಯೇ ಪ್ರಿಯತಮ್ಮ. ನಿನ್ನಿಚ್ಛೆಯೇ ಪ್ರಿಯತಮ್ಮ. ಇಷ್ಟೇ ಹೇಳ್ಬೇಕು ನೀನು, ಎಕ್ಸ್ಟ್ರಾ ಮಾತಾಡ್ಲೇಬಾರ್ದು ನೀನು. ಓಕೆನಾ? ಓಕೆನಾ ಮಚ್ಚ? ಒಂದ್ ಪದ ಹೇಳ್ಬಿಡು, ನಾಟಕದ್ದು ಶುರು ಮಾಡ್ಬಿಡ್ತೀವಿ. ಮಂಗಳವಾಗಲಿ ಸರ್ವರಿಗೆ. ಏನು ಬೇಡ, ನಾವೇ ಶುರು ಮಾಡ್ತೀವಿ. ಸುಮ್ನರು. ಆಲ್ ದ ಬೆಸ್ಟ್ ಕಣ. ಪ್ರಿಯತಮೆ ಹೊರಡೋಣವೇ? ಪ್ರಿಯತಮೆ 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 ಪ್ರಿಯತಮ, ನೀನೆಂದು ಕಂಡರಿಯದಂತ ಅದ್ಭುತ ದೃಶ್ಯಗಳನ್ನು ತೋರಿಸುತ್ತೇನೆ. ಹೀಗೆ ಬಾ. ಕೋಟೆ,
ನೀನಿನ್ನು ತೊಲಗು. ಎಂತಹ ಮನಮೋಹಕವಾದ ದೃಶ್ಯ ಪ್ರಿಯತಮೆ. ಈ ಪರಿಸರದಲ್ಲಿ ನಾವೇಕೆ ಪ್ರಾಣಿ ಪಕ್ಷಿಗಳಂತೆ ಹಾರಾಡಬಾರದಿತ್ತು ಅಲ್ವಾ? ನಿನ್ನಿಚ್ಛೆಯೇ ಪ್ರಿಯತಮ, ಹೇಳು. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ಅಲ್ಲಿ ನೋಡು, ಜಡ್ಜಸ್ಸು ನಮ್ಮನ್ನೇ ನೋಡುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಇಲ್ಲಿ ನೋಡು, ಆಡಿಯನ್ಸು ಕುಲಕುಲನೆ ನಗುತ್ತಿದ್ದಾರೆ. ನಿನ್ನಿಚ್ಛೆಯೇ ಪ್ರಿಯತಮ. ಆ ಅರಣ್ಯದಲ್ಲಿ ಚಿಂಪಾಂಜಿ, ಓತಿಗೆ ಅಂತ ನಾಯಿಗಳೆಲ್ಲ ಹೆಂಗೆ ನಮ್ಮನ್ನೇ ನೋಡ್ತಾ ನೋಡು. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ನಿನ್ನಿಚ್ಛೆಯೇ ಪ್ರಿಯತಮ. ಈಗ ನಿನ್ನ ತುಟಿಯಿಂದ ನನ್ನ ತುಟಿಗೆ ಒಂದು ಚುಂಬನವನ್ನು ಕೊಡಬಾರದೆ? ನಿನ್ನಿಚ್ಛೆಯೇ ಪ್ರಿಯತಮ. ಏನ್ ಬೇಡ, ಏನ್ ಡಾಲೆಗ್ ನಿಂದು, ಏನ್ ಡಾಲೆಗ್ ನಿಂದು. ನಿನ್ನಿಚ್ಛೆಯೇ ಪ್ರಿಯತಮ. ನನ್ನ ಇಚ್ಛೆ ಅಂತ ಕೇಳ್ದಾಗಲೆಲ್ಲ ಕೊಡ್ಬೇಕು ನೀನು. ಬಾ. ಏನಪ್ಪ ನಾಟಕ ಅನ್ಕೊಂಡ್ ಅಡ್ವಾಂಟೇಜ್ ತಗತ್ತವನೆ. ಪ್ರಿಯತಮೆ, ಈ ಕಾಡಲ್ಲಿ ದಿನದಿಂದ ದಿನಕ್ಕೆ ಹಣ್ಣುಗಳು ಜಾಸ್ತಿ ಆಗುತ್ತಿವೆ. ಕಾರಣ ಏನೆಂದು ಗೊತ್ತೇ? ನಮಗೆ ತಿನ್ನಲು ಅನ್ನವಿಲ್ಲದಾಗ ಅವನೇ ತಿಂದು ಬದುಕಲಿ ಅಂತ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ಈ ಪ್ರಕೃತಿಯೇ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ನಾವೇಕೆ ಈ ಒಂದು ಈಗ ಗೊತ್ತಾಯ್ತಾ? ಓಸ್ಕಿಟ್ಟಲ್ಲಿ ನೀಲನ್ ತಪ್ಕೊಂಡಾಗ ನನ್ಗೆ ಹಿಂಗೆ ಆಗಿತ್ತು. ಅದಕ್ಕೆ ತೊತ್ತೊತ್ತು ಅಂದಿತ್ತು ಸೈಡಿಗೆ ಮಡಗಿದ್ರು. ಈಗ ನೀನು ತೊತ್ತೊತ್ತು ಅನ್ನೋ ಸೈಡ್ಗೆ ಇಡ್ತಾರೆ. ಪ್ರಿಯತಮೆ, ಈ ಪ್ರಕೃತಿ ನಮ್ಮ ಪ್ರೀತಿಯನ್ನು ಒಪ್ಪಿರುವಾಗ ಈ ನಾಯಿ ನನ್ನ ಮಕ್ಕಳು ಯಾಕೆ ಭಯ ಪಡ್ಬೇಕು ನಾವು? ಅಲ್ಲಿ ನೋಡು, ಆ ಜಡ್ಜಸ್ ಸಾಕ್ಷಿಯಾಗಿ ನಿನಗೀಗಲೇ ತಾಳಿ ಕಟ್ಟಿ ಡುಮ್ಟಕ ಮಾಡುತ್ತೇನೆ. ನಿನ್ನಿಚ್ಛೆಯೇ ಪ್ರಿಯತಮ. ಪ್ರಿಯತಮೆ, ತಾಳಿಯನ್ನು ಕಟ್ಟಿ ಆಯಿತು. ಈಗ ಮುಂದಿನ ಕಾರ್ಯಕ್ಕೆ ಹೋಗೋಣವೇ? ಪ್ರಿಯತಮೆ, ಎಲ್ಲಿ ನಮ್ಮ ರಾಜ್ಯದ ಅಶ್ವ ಕಾಣುತ್ತಿಲ್ಲವಲ್ಲ? ಅಲ್ಲಿದೆ, ಇರು. ಸೂಪರ್. ನಾನು ಯಾವತ್ತೂ ನೋಡಿರ್ಲಿಲ್ಲ ಸರ್ ಇಂತ ನಾಟಕವ. ನನ್ ಗೆಳೆಯ ಇಷ್ಟು ಅಭಿನಯ ಮಾಡ್ತಾನೆ ಅಂದ್ರೆ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಹೆಂಗಿತ್ತಮ್ಮ ಆಕ್ಟಿಂಗು? ಹೆಂಗ್ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಸೂಪರ್ ಮಗ. ನಾನೇ ಪಿದಾಗ್ಬಿಟ್ಟೆ, ಇನ್ನ ಹುಡುಗಿ ಪಿದಾಗಿರಲ್ವಾ? ನೋಡ್ ಮಚ್ಚ, ಮೂಗ್ನಲ್ಲಿ ಒಂದೇ ತೂತಿದ್ರು ಚೆನ್ನಾಗ್ ಕಾಣಲ್ಲ. ಅವಳು ಸುಮಾರಾಗಿ ಮಾಡಿದಾಳೆ. ಕರೆದು ಉಗುಳು, ಹೊಗಳು. ಬಾರ ಮೈಲಿ. ಓಹೋ, ನನ್ನಂತ ಸ್ಟಾರ್ ಆಕ್ಟರ್ ಜೊತೆಗೆ ಆಕ್ಟಿಂಗ್ ಮಾಡಿದಾಳಲ್ಲ, ಅದಕ್ಕೆ ಆಶೀರ್ವಾದ ತಗೊಂಡಿರ್ಬೇಕು. ನೋಡಮ್ಮ, ನಾಟಕ ಸಖತ್ತಾಗಿ ಮಾಡಿದೆ. ತಾಳಿ ಬಿಚ್ಕೊಡು. ತಾಳಿ ಬಿಚ್ಚೋದಿಲ್ಲ. ತಾಳಿ ಬಿಚ್ಚೋದಿಲ್ಲ ಏನ್ರಿ ನೀವು? ನೀವೇ ಈ ತಾನೇ ನಿಮ್ಮ ಕೈಯಾರೆ ಪ್ರೀತಿಯಿಂದ ಈ ತಾಳಿನ ಕಟ್ಟಿದ್ರಿ, ಅಷ್ಟು ಬೇಗ ಬಿಚ್ಬಿಡು ಅಂತಿದ್ದೀರಲ್ರಿ. ನಾಟಕ ಚೆನ್ನಾಗ್ ಬಂತು, ರೀಶೂಟ್ ಏನ್ ಮಾಡಲ್ಲ, ಸುಮ್ ತಾಳಿ ಬಿಚ್ಕೊಡು. ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ. ಹೆಣ್ಣಿನ ಕುತ್ತಿಗೆಗೆ ಒಂದು ಸಲ ತಾಳಿ ಬಿದ್ರೆ ಮುಗೀತು. ಮಗ ಎಲ್ಲ ಮುಗ್ದೋಯ್ತಂತೆ ಬಿಡೋ. ಸುಮ್ ಕುತ್ಕೊಳ್ಳಲ್ಲ ಮಗನ ಮಗನೇ. ನಾಟಕ ಮುಗೀತು ಅಂತ ಹೇಳಿದ್ ನಾನು. ನಾಟಕ ಮುಗ್ದಿರ್ಬೋದು, ಆದ್ರೆ ನಮ್ಮಿಬ್ರು ಜೀವನ ಈಗ ಶುರು ಆಗುತ್ತೆ. ಚೆನ್ನಾಗಿದೆ ಕಣ. ಪ್ರೀತಿಯಿಂದ ಮಗುಗೆ ಕಲಿಸಿ ತುತ್ತು ಕಟ್ಟು ಬಾಯಿಗಿಟ್ರೆ ಬೆರಳೇ ಕಚ್ಚಿತ್ತಂತೆ. ನೀನೇ ತಾಳಿ ಬಿಚ್ಕೊಡಕ್ ಹೇಳು. ಇಚ್ಛೆ ಪ್ರಿಯತಮ್ಮ, ನಿನ್ನ ಇಚ್ಛೆ ಪ್ರಿಯತಮ್ಮ ಅಂತ ನಾಟಕ ಆಡ್ತಿದೆ, ಅನುಭವಿಸು. ನೀನು ಭಯ ಪಡಿಸ್ಬೇಡ ಕಣೋ, ತಾಳಿ ಬಿಚ್ಚಿಸ್ಕೊಡು. ನಿಮಿಷ ಇರೋ. ಅವ್ನ್ ಕಟ್ಟಿರೋ ತಾಲಿಯ ಬಿಚ್ಚಸಿ
ಬೇಕಾದ್ರೆ ಹೊಸದ್ ನಾನ್ ಕಟ್ತೀನಿ. ಕೇಳಿದ್ರ ಮೇಡಮ್? ಏನ್ಮಾ? ಹೆಣ್ಣಿನ ಕುತ್ತಿಗೆ ನಮ್ಮ ಸಂಸ್ಕೃತಿಲಿ ಒಂದು ಸಲ ತಾಳಿ ಕಟ್ಟಿದ್ರೆ ಮತ್ತೆ ಯಾವಾಗ ಬಿಚ್ತಾಳೆ ಹೇಳಿ? ಗಂಡ ಸತ್ತಾಗಲ್ವಾ? ಹಂಗಾರಿ ಒಂದ್ ಸತ್ತ. ನೀನ್ ಸತ್ತ ಕಳು. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನನ್ಗೇನ್ ಅನಿಸ್ತಾ ಇದೆ ಗೊತ್ತಾ? ಏನು? ತಾಳಿ ಕಟ್ಟವನಿಗೆ 6 ವರ್ಷ ಶಿಕ್ಷೆ ಆದ್ರೆ ತಾಳಿ ಕಟ್ತವನ್ಗೆ ಜೀವಾವಧಿ ಶಿಕ್ಷೆ. 9 ತೋಳ ಹಳ್ಳಕ್ಕೆ ಬಿತ್ತು. ಸುಮ್ಮನೆ ಕುತ್ಕೊಳ್ಳಲ್ಲ, ಎದುರಿಸ್ಬೇಡ ನನ್ನ. ಇದು ನಾಟಕದ ಮದ್ವೆ ಕಡೆ. ಇವಳೇನು ಸುಸುಪಲ್ಯ ಆಗ್ಬಿಟ್ಲಲ್ಲ? ಅಲ್ಲ, ನಾಗವಲ್ಲಿ. ಏನಂದ್ರೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ನ ಹೆಣ್ಮೆ ಇಟ್ಲಾ? ನನ್ನ ಹೆಣ್ಲೂಸ? ಏನಿದು ನಾಟಕದ ಮದ್ವೆ? ನಿಜವಾಗ ಮದ್ವೆ ಏನು ಅಂದ್ರೆ ನೀವೇ ನಿಮ್ಮ ಕೈಯಾರೆ ನನಗ್ ತಾಳಿ ಕಟ್ಟಿದ್ರಿ ತಾನೆ? ಗಟ್ಟಿ ಮೇಳ ಮೊಳಗ್ತು ತಾನೆ? ರಚಿತಾ ಮೇಡಮ್ ಗುರುಸರು ಗೆಸ್ಟ್ ಆಗಿ ಬಂದಿಲ್ವೇನು? ಅಷ್ಟೇ ಯಾಕೆ ಹೊರಗಡೆ ಪ್ರೊಡಕ್ಷನ್ ಇಂದ ಊಟ ಹಾಕ್ಸಿಲ್ವೇನು? ಅವರು ಸೂಟಿ ಗೀತಾಗ್ಲೆಲ್ಲ ಊಟ ಹಾಕ್ತಾರೆ ಕಣಮ್ಮ. ನೀವು ಗಂಡಾಗಿರ್ಲಿಲ್ವೇನು? ನೀನ್ ಗಂಡ್ಸಲ್ಲ ಕೇಳ್ಬಿಡಲ್ಲ. ಅವಳು ತಾಳಿ ಬಿಚ್ಚಲಿದ್ರು ಪರವಾಗಿಲ್ಲ, ನಾನು ಗಂಡ್ಸೆ. ನಾನು ಹೆಣ್ಣಾಗಿರ್ಲಿಲ್ವೇನು? ಅಷ್ಟೇ ಯಾಕೆ 13 ಕ್ಯಾಮ್ರಾ ರೆಕಾರ್ಡ್ ಮಾಡಿಲ್ವೇನು? ಇಲ್ಲೊಂದ್ ಯಾಕೆ ಕೊಟ್ಟೆ? ಇಲ್ಲಿ ಕೆಳಗಡೆ ಅದಲ್ಲ. ಜಿಮ್ಮಿ ದೇಶಪಾಂಡೆ, ದಯವಿಟ್ಟು ನನ್ನ ಕ್ಷಮಿಸಿ. ಎಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ಇದು ನನ್ನ ನಾಟಕದ ಮದುವೆ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ? ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ಅವನು ನನ್ನ ವಾಯ್ಸ್ ಲಿಮಿಟೆಡ್ ಮಾಡೋಣ. ನೋಡು ಮಗ, ನನ್ನ ವಾಯ್ಸ್ ಲಿಮಿಟೆಡ್ ಮಾಡ್ತಾ ಇದ್ದಾರೆ. ಸುಮ್ನೆ ಕುತ್ಕೊಂಡ್ರು, ನನ್ ಕಷ್ಟ ನನಗೆ ಗೊತ್ತಿಲ್ಲ. ಇನ್ನು ಒಂದು ಕ್ಷಣನೂ ನೀನು ಈ ಮನೇಲಿ ಇರಬಾರ್ದು ಕಣೆ. ಗೆಟ್ ಔಟ್ ಫ್ರಮ್ ದಿ ಹೌಸ್. ಹೆಣ್ಣಿನ ಕಷ್ಟ ಕೇಳೋ ಗಂಡ್ಸು ಇಲ್ಲಿ ಯಾರು ಇಲ್ವೇನು? ನೋಡ್ದ, ಅವ್ರಿಗವ್ರೆ ಗಂಡ್ಸ ಅಂತ ತೀರ್ಮಾನ ತಗೊಳಕ್ ಇಷ್ಟೊತ್ತು ತಗತ್ತವ್ರೆ. ನಿನ್ಗೆ ಯಾರು ಬಂದು ಹೆಲ್ಪ್ ಮಾಡೋರು? ತಾಕತ್ತಿದ್ರೆ ಇವ್ನ್ ಹೊಡೆದು ಇವಳನ್ನ ಒಳಗ್ ಸೇರಿಸ್ರಲ್ಲ. ಬರ್ರಲ್ಲ, ನಾಯಿ ನನ್ನ ಮಗನ ಮಕ್ಳ ಮಡಿಕಂದೆ ಹೊಡಿತವ್ರೆ ಮಗ. ಅದಿರ್ಲಿ, ಆಶ್ರಯ ಕೇಳ್ಕ ಬಂದಿರೋ ಹುಡುಗಿಗೆ ಮೋಸ ಮಾಡ್ತಾ ಇದೆಯಲ್ಲೋ. ಇಷ್ಟೆಲ್ಲ ಆಗಿತ್ತು ನಿನ್ನಿಂದ ಕಣೋ. ನಿನ್ನ ಜೀವ ಸಹಿತ ಉಳಿಸಲ್ಲ ನನ್ನ ಮಗ. ಹಲೋ, ಏನೋ? ಹೌದಾ? ಅಯ್ಯೋ, ಏನಾಯ್ತು? ನಮ್ಮ ಹುಡುಗಿ ಅಪ್ಪ ಮನೆಗೆ ಬರ್ತಾ ಇದ್ದೇನೆ ಅಂತ ಕಣೋ. 9 ತೋಳ ಹಳ್ಳಕ್ಕೆ ಬಿಟ್ಟು. ಮಾವ ಬನ್ನಿ, ಮಾವ ಬನ್ನಿ, ಕುತ್ಕೊ ಬನ್ನಿ. ಅಳಿ ಅಂದ್ರೆ ಮದುವೆ ಆವಾಗ ಇಟ್ಕೊಳ್ಳೋಣ. ಆ ಸಡದಲ್ಲಿ ಇಟ್ಕೊಬಿಡಿ ಮಾವ. ಇವತ್ತೇ ಇಟ್ಕೊಡಿ. ಇವತ್ತೇ ಇಟ್ಕೊಳಕ್ ಅದನ್ನ ಕಿವಿಯಲ್ವಾ? ಇನ್ನ ಪಂಚಾಂಗ ಸಂಪ್ರದಾಯ ನೋಡೋದ್ ಬೇಡವಾ? ಆಷಾಢ ಮುಗಿದ್ಮೇಲೆ ಇಟ್ಕೊಳ್ಳೋಣ. ಮಾವ ಈಗ್ಲೇ ಇಟ್ಕೋ. ಬೇಡ ಅಳಿ ಅಂದ್ರೆ 1 ತಿಂಗಳು ಬೇಕೇ ಬೇಕು. ಮಾವ ಬೇಕಾದ್ರೆ ನಾಳೆ ಇಟ್ಕೋ. ಬೇಡ ಅಳಿ ಅಂದ್ರೆ 1 ತಿಂಗಳು ಬೇಕೇ ಬೇಕು. ನೀನ್ ಯಾವ ಸುಮ್ಮನೆ ಮಾವನ ಕನ್ನಲ್ಲ. ಇನ್ನು 1 ತಿಂಗಳು ಬಿಟ್ಟು ಮದುವೆ ಇಟ್ಕೊಳ್ತೀಯಲ್ಲ. ಯಾವ ಊರು ಮಾವ ನೀವು? ಕೋಟಿ ಮಾವ. ಮಾವ ನಿಮ್ಗೆ ಹೆಂಗ್ ತಿಳಿತೈತೆ ಹಂಗ್ ಮಾಡಿ. ಮೆಟ್ಟಲ್ ಹೊಡೆದು ಸಾರಿ ಕೇಳ್ದಂಗಿದೆ. ಹಳಿ ಅಂದ್ರೆ ಮದ್ವೆ ಎಲ್ಲಿ ಇಟ್ಕೊಳ್ಳೋಣ? ಚಿನ್ನಸ್ವಾಮಿ ಕ್ರೀಡಾ ಅಂಗಡಿಯಲ್ಲಾದ್ರೆ ಓಕೆ. ಚಿನ್ನ ಸಂಪತ್ತು ಗೊತ್ತಾಯ್ತು. ಹೋಗೆ ಹೋಗೆ ಹೊಗೆ ಹೊಗೆ ಹೊಗೆ. ಯಾನಂದ್ರೆ ಕಾಪಿ ತಗೊಳ್ಳಿ. ಯಾರು ನೆಂಟ್ರು ಬಂದವ್ರೆ ಹೇಳದಲ್ವಾ? ಕಾಪಿನ ಟೀನೋ ಏನಾದ್ರು ಮಾಡ್ಕೊಡಲ್ವಾ? ಹಳಿ ಅಂದ್ರೆ ಯಾರಿವಳು? ಹೆಂಡತಿ. ಅವನ್ ಹೆಂಡತಿ ಅಂದೆ. ನೆನ್ನೆ ಮಾರ್ಕೆಟಿಂಗ್ ಸೊಪ್ಪು ತಂದಿದ್ನಲ್ಲಪ್ಪ, ಇಬ್ರು ಕುತ್ಕೋ ಸೋಸದ. ಅಯ್ಯೋ ಮಾವ ಮರ್ತ ಬಿಟ್ಟಿದ್ದೆ. ಅವಳು ಅವನ್ ತಂಗಿ. ಹಳಿ ಅಂದ್ರೆ ಅವಳ ತಂಗಿ ನಿಮ್ ಮನೇಲಿ ಏನ್ ಮಾಡ್ತಿದ್ದಾಳೆ? ಅಯ್ಯೋ ಮರ್ತೆ ಬಿಟ್ಟಿದ್ದೆ. ಅವಳು ಅವ್ನ್ ಸ್ವಾದ್ರ ಮಾವನ್ ಮಗಳು. ಚಿನ್ನ, ಯಾವ ಬಸ್ ಬಂದೆ ಊರಿಂದ? ಅದ್ಯಾವ ಬಸ್ ಅಲ್ಲಿ ಬಂದೆ ಹೇಳು, ಟಿಕೆಟ್ ಪಕೆಟ್ ಎಲ್ಲ ಬುಕ್ ಮಾಡೋಣ.
ಅಯ್ಯೋ ಮಾವ ನಿನಗೆ ಹೇಳೋದೇ ಮರ್ತ್ಬಿಟ್ಟಿದ್ದೆ. ಅವಳು ಅವನ್ ತಾಯಿ ನೀ ನನ್ನ ದೇವರು. ಏ ನಾಯಿ, ಒಂದ ಎರಡ ಕ್ಯಾರೆಕ್ಟರ್ ಮಾಡ್ಬೋದು, ಇಲ್ಲಿ 4 ಕ್ಯಾರೆಕ್ಟರ್ ಹೆಂಗೋ ಮಾಡಾನೆ. ಅಯ್ಯೋ ಮಾವ ಮರ್ತೇ ಬಿಟ್ಟಿದ್ದೆ, ಅವಳು ಅವನ ಮಗಳು. ನನ್ ಗಂಡಗೆ ಹೊಡಿತೇನೋ? ಗಂಡ ಅಳಿ ಅಂದ್ರೆ ಇವಳು ನೀನ್ ಹೆಂಡ್ತಿನ? ಇಲ್ಲ, ಅವಳು ಗಂಡ ನಾನು. ಅಯ್ಯ ನನ್ನ ಮಗನೇ, ನನ್ನ ಮಗಳಿಗೆ ಪ್ರೀತಿ ಗೀತೆ ಅಂತೇಳಿ ಮೋಸ ಮಾಡ್ತೀಯ? ಇಲ್ಲ ಮಾವ, ಮಾವ, ಏ ಮಾವ. ಹಲೋ ಮಗಳೇ, ನೀನ್ ಹೇಳಿದ್ದಲ್ಲ ಲವರ್, ಅವ್ನ್ಗೆ ಆಲ್ರೆಡಿ ಮದ್ವೆ ಆಗಿದೆ. ನಿನಗ್ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ. ಅವನ್ನ ಮಾವ, ಮಾವ ನನ್ ಮಾತ್ ಕೇಳೋ ಮಾವ. ಲೇ ಮಾವ, ಸರ್ ಹೆಂಗೆ ಸರ್ ಆಕ್ಟಿಂಗು? ಸರ್ ನಾನು ರಂಗಭೂಮಿ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅಮ್ಮ ಐ ಲವ್ ಯು ಸಿನಿಮಾದಲ್ಲೂ ಆಕ್ಟ್ ಮಾಡ್ತೀನಿ ಸರ್. ಗುರು ಸರ್ ಚೆನ್ನಾಗ್ ಗೊತ್ತು ಸರ್. ಆಕ್ಟ್ ಚೆನ್ನಾಗ್ ಮಾಡಿರ್ಲಿಲ್ವಾ ನಾನು? ಸೂಪರ್ ಆಗಿರ್ಲಿಲ್ವಾ? ಮತ್ತೆ ನಿಮ್ ಜೊತೆ ಹೀರೋಯಿನ್ ಆಗಿ ಮಾಡ್ಬೇಕು ಅಂದ್ರೆ ಪರಕಾಯ ಪ್ರವೇಶನೇ ಮಾಡ್ಬೇಕು ಅಂದ್ರು. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ. ಹೇಗಿತ್ತು? ಚೆನ್ನಾಗಿತ್ತಲ್ಲ? ಹೋಗ್ತಿದ್ದೆ ಜೊತೆ ಕೇಳ್ಬೋಣ. ಸರ್, ಹೇಗಿತ್ತು ಈ ಒಂದು ನಾಟಕ? ನನಗೆ ಮೊದಲು ಮೆಂಟ್ರು ಯೋಗೇಶ್ ಇದ್ದಾರೆ. ಯಾ ಯೋಗೇಶ್, ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಫ್ರಾಮ್ ನಿಮ್ದು ಬೋಟ್ ಎಳೆಯೋದಕ್ಕಿಂತ ಅಲ್ಲಿಂದ ಹಿಡಿದು ಆಲ್ ಸಿಂಕ್ ಅಲ್ಲಿ, ಮ್ಯೂಸಿಕ್ ಸಿಂಕ್ ಅಲ್ಲಿ ಅದನ್ನ ಟೋಟಲ್ ಕೊರಿಯೋಗ್ರಾಫ್ ಮಾಡಿದೀರಾ. ಅದು ಆಕ್ಚುಲಿ ಇಟ್ಸ್ ಅ ವೆರಿ ಟಫ್ ಜಾಬ್. ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಫುಲ್ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಯು. ರೈಟರ್ ಚೆನ್ನಾಗಿ ಮಾಡಿದ್ದಾರೆ, ಸಂದೀಪ್ ಅವರು. ಎಕ್ಸಲೆಂಟ್, ಅಮೇಸಿಂಗ್ ಟೀಮ್ ವರ್ಕ್. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಶೈನಿಂಗ್ ಇಂದ ಹಿಡಿದು ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ತುಂಬಾ ನಗಿಸಿದ್ರಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಲವ್. ಥ್ಯಾಂಕ್ ಯು. ರಚಿತಾ, ಎಸ್, ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಗಿಲ್ಲ, ಎಲ್ಲ ಇಷ್ಟ ಆಯ್ತು. ಹೌದಾ? ಎಸ್, ಅಬ್ಸಲ್ಯೂಟ್ಲಿ. ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ದಟ್ಸ್ ವಾಟ್ ವಿ ಎಕ್ಸ್ಪೆಕ್ಟ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಔಟ್ಸ್ಟ್ಯಾಂಡಿಂಗ್. ಸುಷ್ಮಿತಾ, ಯು ನೇಲ್ಡ್ ಇಟ್. ಸುಷ್ಮಿತಾ, ಯು ಕೇಲ್ಡ್ ಇಟ್. ಸುಷ್ಮಿತಾ, ಥ್ಯಾಂಕ್ ಯು ಮ್ಯಾಮ್. ಅಂಡ್ ಗೊಬ್ರ ಸಕ್ಕದಾಗಿ ಪಂಚ್ ಕೊಟ್ಟೆ ಮಚ್ಚ ನಿನ್ನ ಮಧ್ಯದಲ್ಲಿ. ನಂಗೆ ಸಕ್ಕತ್ ಇಷ್ಟ ಆಯ್ತು. ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮ ರೈಟರ್ ಆಗಿರ್ಬೋದು ಸಂದೀಪ್ ಅವರೇ, ಬ್ರಿಲಿಯಂಟ್ ಜಾಬ್. ಅಂಡ್ ಸೆಟ್ ಪ್ರಾಪರ್ಟಿ ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದಂತ ನಮ್ಮ ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಿಗೆ ಸೂಪರ್ ಗೈಸ್, ಸಾಕಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸಪೋಸ್ ಇವಾಗ ರಚಿತಾಗೆ ಲೈಫ್ ಅಲ್ಲಿ ನಾನು ಒಂದ್ಸಲಿ ಯಾವ್ದನ್ನ ಹುಡುಗರನ್ನ ರೇಗಿಸ್ಬೇಕು, ಈ ತರ ಆಸೆ ಇತ್ತಾ? ದಿಸ್ ಇಸ್ ಲೈಕ್ ಅ ಗುಡ್ ಕ್ವೆಶ್ಚನ್ ಫಾರ್ ಮೀ. ನನಗೆ ತುಂಬಾ ಆಸೆ ಹುಡುಗರ್ನ ರ್ಯಾಗ್ ಮಾಡಕ್ಕೆ. ಟ್ರಸ್ಟ್ ಮೀ, ಐ ಸ್ವೇರ್ ಆನ್ ಗಾಡ್, ನನಗೆ ಹುಡುಗರ್ನ ರ್ಯಾಗ್ ಮಾಡಕ್ ಸಖತ್ ಇಷ್ಟ. ಏನ್ ಗೊತ್ತಾ, ನಮ್ಮ ಮಜಾ ಭಾರತದಲ್ಲಿ ನಮ್ಗೆ ಎಲ್ಲರ ಆಸೆಗಳನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಹೌದು. ಸೊ ಹಾಗಾಗಿ ರಚಿತಾ ತುಂಬಾ ಆಸೆ ಪಡ್ತಾ ಇರೋದ್ರಿಂದ ಗಂಡು ಮಕ್ಕಳನ್ನ ರ್ಯಾಗ್ ಮಾಡ್ಬೇಕು ಅಂತ ಐ ಆಮ್ ಗಿವಿಂಗ್ ಯು ಒನ್ ಚಾನ್ಸ್. ಪ್ಲೀಸ್. ರಚಿತಾ ಜೊತೆ ಒಬ್ಬ ಅಪ್ರತಿಮ ಸುಂದರಿ ಹಾಗೂ 3 ಜನ ಅಮಾಯಕ ಹುಡುಗರು ನಿಮ್ಮ ಕಣ್ಮುಂದೆ ಕಣ್ ತುಂಬ್ಕೊಳ್ಳಿ. ಶಿವಣ್ಣ ಲಾಂಗ್ ಹಿಡಿದ್ರೆ ಓಂ, ಉಪ್ಪಿ ಸರ್ ಲಾಂಗ್ ಬೀಸಿದ್ರೆ ಓಂಕಾರ, ನಾನ್ ಲಾಂಗ್ ಹಿಡಿದ್ರೆ ಎದುರುಗಡೆ ಇರೋ ವಿಲನ್ ಸಂಹಾರ ಸಂಹಾರ ಸಂಹಾರ. ನಮಸ್ಕಾರ ಅಕ್ಕ. ಏನ್ ಅಕ್ಕ ಅಂದ್ರೆ ಅಕ್ಕ ಕೂಯ್ದು ಬಿಡ್ತೀನಿ. ನಾನಿಲ್ಲಿ ನಿಂತಿದ್ರು ನನ್ ನೋಡ್ಕೊಂತ ಹೋಗ್ತಿದಿರಲ್ಲ, ಕಣ್ಣೇನ್ ಮನೇಲಿ ಇಟ್ಟಿದ್ದೀರೇನ್ರೋ? ಹಾ,
ರೋಡಲ್ಲಿ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರೆ, ತಲೆ ಬಗ್ಗಿಸ್ಕೊಂಡು ಹೋಗಿ ಅಂತ ನಮ್ ಚಿಕ್ಕಪ್ಪ ಗುರುಕಿರಣ್ ಅವ್ರು ಹೇಳ್ಕೊಟ್ಟಿದ್ದಾರೆ. ಏನ ನಕ್ತಿಯ ನಮ್ಮ ಮಗನೇ ಬಾಯ್ಲಿ ಒಲ್ಲ ಒಲ್ಲ ಅವನಿಗೇನ್ ಹೇಳ್ದೇಳು ಏನ್ ಒಲ್ಲೆ ಏನದು ಬಾಕ್ಸ್ ಅಲ್ಲಿ ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿಕೊಟ್ಟಾಳೆ, ಅದನ್ನ ತಂದಿನಿ. ಕಾರ್ನರ್ ಸೀಟಲ್ಲಿ ಕುತ್ಕೊಂಡು ಮರ್ಡರ್ ಟು ಸಿನಿಮಾ ನೋಡೋ ಏಜ್ ಅಲ್ಲಿ ಉಪ್ಪಿಟ್ಟು ಅಂತೇಳು ದಿನ ಹಿಂಗ್ ರೇಗಿಸ್ತಿರಲ್ಲ, ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಾ? ಇದೇ ಹಳೆ ಡೈಲಾಗ್ ನೀ ಎಷ್ಟು ವರ್ಷದಿಂದ ಹೇಳ್ತಿರೋ? ಚಿಕ್ಕ ಚಿಕ್ಕ ಹುಡುಗರ್ನೆಲ್ಲ ಹಿಂಗ್ ರೇಗಿಸ್ತಿರಲ್ಲ, ನಿಮ್ಗೆ ಯಾರು ಬಾಯ್ ಫ್ರೆಂಡ್ಸ್ ಇಲ್ವಾ? ಬಾರಲ್ಲಿ ನೀನು ಆಯ್ತು ನೀವಿಬ್ರು ಹೋಗ ಬಾರಿ. ಓ ಇದು ಮರಿ ಹಾಕತ್ತೆ ಅಂದ್ರೆ ನೀನ್ ಮರಿ ಹಾಕಲ್ವಾ? ಏನೇನೋ ಮಾತಾಡ್ಬೇಡಿ, ನಮ್ಮ ಅಮ್ಮ ಬೈತಾರೆ. ನೀವ್ ಹಿಂಗೆ ಕಾಟ ಕೊಡ್ತಾರ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತ ಅಷ್ಟೇ. ಮಾತಿನಲ್ಲಿ ವಿಷವಿಲ್ಲ. ನಿಲ್ಸಿ! ಎಲ್ಲಿ ಗಂಡು ಮಕ್ಕಳ ಮಾನ ಮರ್ಯಾದಕ್ಕೆ ತೊಂದರೆ ಆಗತ್ತೋ ಅಲ್ಲಿ ನಿರಂಜನ್ ದೇಶಪಾಂಡೆ ಇರ್ತಾನೆ ಕಂಡ್ರು. ಒಂದು ಗಂಡಾಗಿ ಹೆಣ್ಣಿಗೆ ಸಪೋರ್ಟ್ ಮಾಡ್ತಾನೆ, ನಿಂಗೆ ಅನ್ಸಲ್ವಾ? ಅಲ್ಲ ನಿಜ ಮನಸ್ಸಾಕ್ಷಿ ಇರೋದಿದೆ, ನಿನ್ನೊಳಗಿರೋ ಆ ಗಂಡನ ಕೇಳೋ. ನಿಜವಾಗ್ಲು ರ್ಯಾಗ್ ಮಾಡೋದು ಕೂಡ ಕಷ್ಟ ಅಂತ ಇವತ್ತು ರಚಿತೆಗೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಸೀರಿಯಸ್ಲಿ ತುಂಬಾ ಕಷ್ಟ ರ್ಯಾಗ್ ಮಾಡೋದು. ಬಟ್ ನಿಜವಾಗ್ಲು ಕಷ್ಟಪಟ್ರು ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ರೆ ಎಲ್ಲಾರು ಒಳ್ಳೆ ಚಪ್ಪಾಳೆ. ಅಂಡ್ ಐ ಥಿಂಕ್ ರಚಿತಾನ ಇದುವರೆಗೂ ಯಾರು ಯಾವ್ದೇ ಸಿನಿಮಾಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ಲಾಂಗ್ ಹಿಡ್ಕೊಂಡು ನೋಡಿಲ್ಲ ಅಂತ ಅನ್ಕೋತೀನಿ. ಇಲ್ಲಪ್ಪ, ಇದಕ್ಕೊಂದು ನಮಸ್ಕಾರ. ಬಟ್ ಇಲ್ಲ, ಆಕ್ಚುಲಿ ರಚಿತಾ ಲುಕ್ ಗುಡ್ ವಿತ್ ಲಾಂಗ್. ಮುಂಬರುವ ದಿನಗಳ ಸಿನಿಮಾಗಳಲ್ಲಿ ರಚಿತಾ ಒಂದೊಳ್ಳೆ ಲೇಡಿ ಡಾನ್ ಆಗಿ ಕುಯ್ದ್ರು ಕುಯ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ರಚಿತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಎಲ್ಲಾ ಸ್ಕಿಟ್ಗಳು ಮುಗ್ದಿದೆ, ನಮ್ಮ ಸಂಚಿಕೆ ಕೂಡ ಮುಕ್ತಾಯ ಮಾಡುವಂತಹ ಸಮಯ ಬಂದಿದೆ. ಬಟ್ ನಾವು ಹೊರಡಕ್ಕಿಂತ ಮುಂಚೆ ನಾ ಎಲ್ಲದೊಂದು ಹೇಳ್ತೀನಿ. ಅದಕ್ಕೆ ನಮ್ಮ ಜಿಮ್ಮಿ ದೇಶಪಾಂಡೆ ದಯವಿಟ್ಟು ಬನ್ನಿ ಹತ್ರ. ನನಗೆ ಗೊತ್ತು ಇವತ್ತು ನೀವೆಲ್ಲ ಸಿಕ್ಕಾಪಡೆ ಎಂಜಾಯ್ ಮಾಡಿದಿರಾ. ನಾಳೆ ಕೂಡ ಇದೇ ಎಂಜಾಯ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಾಳೆವರೆಗೂ ಕಾಯ್ಲೇಬೇಕು. ಮತ್ತೆ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು ಆಲ್.